ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ಸ್ಗೆ ಟೆನ್ಷನ್ ತೊಗೊಂಡಿರೋ ಓದಿ ಸೊ ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಮಾಡ್ತೀರಾ. ಓಕೆ, ಸೊ ಈಗ ಕಮೆಂಟ್ಸಲ್ಲಿ ತುಂಬ ಸರ್ ವೆಕ್ಟರ್ಸ್ ಮಾಡಿ, 3D ಮಾಡಿ, ಪ್ರಾಬಿಲಿಟಿ ಮಾಡಿ ಅಂತ. ಸೊ ಡೋಂಟ್ ವರಿ ಮಕ್ಕಳೇ. ಸೊ ಇವತ್ತು ಈ ವಿಡಿಯೋಲಿ ಕಂಪ್ಲೀಟ್ ವೆಕ್ಟರ್ನ ಒಂದೇ ಶಾರ್ಟಲ್ಲಿ ಗುದ್ದು ಮುಗಿಸೋಣ ಬನ್ನಿ ಆ್ಯಕ್ಚುಲಿ. ಆ್ಯಂಡ್ ಸೊ ಎಂಟೈರ್ ವೆಕ್ಟರ್ಸ್ ಇದಾದಮೇಲೆ ವಿಲ್ ಡೂ 3D, ಅದಾದ್ಮೇಲೆ ಪ್ರಾಬಿಲಿಟಿ ಎಲ್ಲದೂ ಮುಗಿಸ್ಬಿಸಾಕೋಣ. ಓಕೆ, ಆ್ಯಂಡ್ ಆಲ್ರೆಡಿ ಎಂಟೈರ್ ಕ್ಯಾಲ್ಕುಲಸ್ನ ಮುಗಿಸಿದ್ದೀನಿ. ಎಂಟೈರ್ ಕ್ಯಾಲ್ಕುಲಸ್ ತುಂಬ ಕಡಿಮೆ ಸಮಯದಲ್ಲಿ. ನಾನು ಆ್ಯಕ್ಚುಲಿ ಕಮ್ಯುನಿಟಿ ಸೆಕ್ಷನ್ ಪೋಸ್ಟ್ ಮಾಡಿದ್ದೆ, ಎಂಟೈರ್ ಕ್ಯಾಲ್ಕುಲಸ್ನ ಚಿತ್ರಣ ಮಾಡಿದೀವಿ ಅಂದ್ಬಿಟ್ಟು. ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡ್ತಾರೆ, ಇಲ್ಲ ಸರ್ ನೀವು ಡಿಫ್ರೆನ್ಷಿಯೇಟ್ ಬಿಸಾಕಿದ್ದೀರಾ, ಡಿಫ್ರೆನ್ಷಿಯೇಟ್ ಮಾಡಿ ಎಲ್ಲದನ್ನು ಬಿಸಾಕಿದ್ದೀರಾ ಅಂದ್ಬಿಟ್ಟು. ದಯವಿಟ್ಟು ಸೊ ಕ್ಯಾಲ್ಕುಲಸ್ ಎಲ್ಲ ಮುಗಿದಿದೆ, ಅದು ಬಿಟ್ಟು ಬೇರೆ ಸಣ್ಣ ಸಣ್ಣ ಚಾಪ್ಟರ್ಸ್, ಸಣ್ಣ ಪುಟ್ಟ ಚಾಪ್ಟರ್ಸ್ ಇದೆ. ಅದರಲ್ಲಿ ಬಚ್ಚೆ ಚಾಪ್ಟರ್ಸ್ ಕೆಲವೊಂದಿದೆ, ಕಿಡ್ಸ್ ಚಾಪ್ಟರ್ಸ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸು, ಅದನ್ನು ಮುಗಿಸೋಣ, ಎಲ್ಲದನ್ನು ಮುಗಿಸಿ ಬಿಸಾಕೋಣ. ಓಕೆ, ಸೊ ಈಗ ಸೊ ಕಮಿಂಗ್ ಟು ದ ವೆಕ್ಟರ್ಸ್. ಸೊ ವೆಕ್ಟರ್ಸಲ್ಲಿ ಬೇಸಿಕಲಿ ಏನಿರುತ್ತೆ, ವೆಕ್ಟರ್ಸಲ್ಲಿ ಇವೆಲ್ಲ ಬೇಸಿಕ್ಸ್. ಫಸ್ಟ್ ಬೇಸಿಕ್ಸ್ ಕಲಿಯೋಣ. ವೆಕ್ಟರ್ಸು, ಡೆಫಿನೇಷನ್ಸು, ಟೈಪ್ಸು, ಪೊಸಿಷನ್ ವೆಕ್ಟರ್, ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ಸ್, ಇದು ಯೂಶಲಿ 1 ಮಾರ್ಕರ್ಸು, MCQs ಎಲ್ಲ ಇದೇ ಟಾಪಿಕಿಂದನೇ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಾದಮೇಲೆ ವಿಲ್ ಗೋ ಟು ಸ್ಕೇಲರ್ ಪ್ರಾಡಕ್ಟ್ಸ್, ಬೇಸಿಕ್ಸು, ಆ್ಯಂಗಲ್ ಬಿಟ್ವೀನ್ ಪ್ರೊಜೆಕ್ಷನ್ನು. ಅದಾದಮೇಲೆ ವಿಲ್ ಗೋ ಟು ವೆಕ್ಟರ್ ಪ್ರಾಡಕ್ಟ್ಸ್. ಸೊ ಎಲ್ಲಾದರೂ ಏನೇನು ಕ್ವಶನ್ಸ್ ಬರುತ್ತೆ ಎಲ್ಲಾದರೂ ಡಿಸ್ಕಸ್ ಮಾಡೋಣ. ನಾನು ನೋಡ್ದಂಗೆ ಇದು ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಚಾಪ್ಟರ್ ವಿಚ್ ಕ್ಯಾರೀಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮಾರ್ಕ್ಸ್. ಐ ಥಿಂಕ್ 10 ಮಾರ್ಕ್ಸ್ ಏನು ಬರ್ತದೆ ನಿಮ್ಮ ಎಕ್ಸಾಮಲ್ಲಿ. ತುಂಬ ಈಸಿ ಮಕ್ಕಳಿದೆ. ಓಕೆ, ಸೊ ಕಮಿಂಗ್ ಟು ದ ಫಸ್ಟ್ ಥಿಂಗ್, ಬೇಸಿಕ್ಸ್. ಸೊ ವಾಟ್ ಈಸ್ ವೆಕ್ಟರ್? ವೆಕ್ಟರ್ ಅಂದರೆ ಏನು? ವೆಕ್ಟರ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಫಿಸಿಕ್ಸಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್, ಟಾರ್ಕ್ ಇಸ್ ಎ ವೆಕ್ಟರ್. ನಾವು ಯಾವುದೇ ನ್ಯೂಮರಿಕಲ್ಸ್ ನೆನಪಿದೆ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ನ್ಯೂಮರಿಕಲ್ ಮಾಡೋಕ್ಕಂತ ಹೇಳಿದ್ರೆ ವಿ ಶುಡ್ ಟೇಕ್ ಎ ವೆಕ್ಟರ್, ದೆನ್ ವಿ ಹ್ಯಾವ್ ಟು ಗೆಟ್ ದ ವೆಕ್ಟರ್, ವಿ ಹ್ಯಾವ್ ಟು ಯೂಸ್ ವೆಕ್ಟರ್ ಅಡಿಷನ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು ನ್ಯೂಮರಿಕಲ್ಸ್ ಮಾಡೋಕ್ಕಂತ ಹೇಳಿದ್ರೆ ಯಾವುದೇ ರೀತಿ ಇಲ್ಲ, ಜಸ್ಟ್ ಆ್ಯಡ್ ಮಾಡ್ತೀವಿ ಅಷ್ಟೇ. ವೆರಿ 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 ಸಿಂಪಲ್ ಇಟ್ ಈಸ್. ಅರ್ಥ ಆಯ್ತು? ನಾನೇ ಹೇಳ್ಕೊಟ್ಟಿಲ್ಲ ಎಲ್ಲ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ ಅದಕ್ಕೋಸ್ಕರ. ಸೊ ವೆಕ್ಟರ್ ಅಂದರೆ ಸ್ಕೇಲರ್, ಅದಕ್ಕೆ ಡೈರೆಕ್ಷನ್ ಇರುತ್ತೆ ಮತ್ತು ಮ್ಯಾಗ್ನಿಟ್ಯೂಡ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್. ಯೂಶಲಿ ಇದರಲ್ಲಿ 1 ಮಾರ್ಕ್ ಬರುತ್ತೆ ಮಕ್ಕಳೇ. 1 ಮಾರ್ಕ್ ಅಂತ ಕ್ಯಾನ್ ಆಸ್ಕ್ ಎನಿ ಟೈಪ್ ದೇ ವಾಂಟ್. ಡೆಫಿನೇಷನ್ ಗೊತ್ತಿರಬೇಕು. ಸೊ ನಿಮ್ಮ NCERT ತೊಗೊಂಡ್ರೆ, ಮೈ NCERT ಈಸ್ ಇಯರ್, ನಾನು NCERT ತೊಗೊಂಡ್ಬರ್ತೀನಿ. ಓಕೆ, ಸೊ ನೀವು NCERT ತೊಗೊಂಡ್ರೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಯೂನಿಟ್ ವೆಕ್ಟರ್, ಡೈರೆಕ್ಷನ್ ಕೋ ಇನಿಷಿಯಲ್ ವೆಕ್ಟರ್ಸ್, ಲೀನಿಯರ್ಸ್ ವೆಕ್ಟರ್ಸ್ ಅಂತ ಇರುತ್ತೆ. ಯು ಶುಡ್ ನೋ ದ ಡೆಫಿನೇಷನ್ಸ್. ಆಯಿತಾ? ಅದನ್ನು ದೇ ಕ್ಯಾನ್ ಆಸ್ಕ್ ಹವೆವರ್ ದೇ ವಾಂಟ್ ಬೇಸ್ ವೆಕ್ಟರ್ಸ್. ಸೊ ಇಲ್ಲಿ ಸಿಂಪಲ್ ಡೆಫಿನೇಷನ್ಸ್. ಫಸ್ಟು ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪೇಜ್ ಯಾ. ಸೊ ಫಸ್ಟ್ ವಾಟ್ ಈಸ್ ಫಸ್ಟ್ ಝೀರೋ ವೆಕ್ಟರ್? ವೆಕ್ಟರ್ ವಿಚ್ ಇಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ 0. ಅಂದರೆ ವೆಕ್ಟರ್ ಬಂದು ಝೀರೋ ವೆಕ್ಟರ್ ಅಂತ ಹೇಳಿದ್ರೆ ಅದರ ಸ್ಟಾರ್ಟಿಂಗ್ ಪಾಯಿಂಟು ಇದು ವೆಕ್ಟರ್. ನಾನು AB ಅಂತ ತೊಗೊಂಡ್ರೆ ಇದು AB ವೆಕ್ಟರ್ ಅಲ್ವಾ? ಈ B ಮತ್ತು A ಕೋಇನ್ಸೈಡ್ ಆದರೆ, ಒಂದು ವೇಳೆ ಈ ಪಾಯಿಂಟ್ B ಬಂದು A ಹತ್ರ ಬಂದರೆ, ಸೊ ಬೋತ್ ಆರ್ ಕೋಇನ್ಸೈಡಿಂಗ್, ರೈಟ್? ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ 0 ಆ್ಯಂಡ್ ಬೋತ್ ದ ವೆಕ್ಟರ್ಸ್ ಕೋಇನ್ಸೈಡ್. ನೀವು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೋದು, ಎ ವೆಕ್ಟರ್ ಹೂಸ್ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್ಸ್ ಕೋಇನ್ಸೈಡ್ಸ್. ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟ್ ಎರಡೂ ಒಂದೇ ಆಗಿದ್ದರೆ ವೇಸ್ ಅ ವೆಕ್ಟರ್, ವೇಸ್ ಅ ಮ್ಯಾಗ್ನಿಟ್ಯೂಡ್, ದಿಸ್ ಓ ಮ್ಯಾಗ್ನಿಟ್ಯೂಡ್. ನಾವು ಯಾವುದೇ ಆಗಲಿ ಒಂದು ವೆಕ್ಟರ್ನ ಬರೆದಾಗ ವಿ ರೈಟ್ ಲೈಕ್ ದಿಸ್. ದಿಸ್ ಲೆಂತ್ ಇಂಡಿಕೇಟ್ಸ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಆರೋ ಇಂಡಿಕೇಟ್ಸ್ ದ ಡೈರೆಕ್ಷನ್. ಆ ಲೆಂತೇ ಇಲ್ಲ ಅಂತ ಹೇಳಿದ್ರೆ, ಪಾಯಿಂಟ್ ಆಗಿದ್ದರೆ ಇಟ್ಸ್ ಎ ಝೀರೋ ವೆಕ್ಟರ್. ಅದಾದಮೇಲೆ ಯೂನಿಟ್ ವೆಕ್ಟರ್, ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ ಯೂನಿಟಿ, ದಟ್ಸ್ ಕೋ ಯೂನಿಟ್ ವೆಕ್ಟರ್. ಸಿಂಪಲ್. ಕೋ ಇನಿಷಿಯಲ್ ವೆಕ್ಟರ್ಸ್, ವೆಕ್ಟರ್ಸ್ ವಿಲ್ ಸ್ಟಾರ್ಟ್ ಫ್ರಮ್ ಸೇಮ್ ಪಾಯಿಂಟ್. ಸೊ ಈ ಥರ ಇರುತ್ತೆ. ಕೋಇನಿಷಿಯಲ್ ವೆಕ್ಟರ್ಸ್ ಅಂದರೆ 2 or more ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಇನಿಷಿಯಲ್ ಪಾಯಿಂಟ್. ಅದಾದಮೇಲೆ ಕೋ ಲೀನಿಯರ್ ವೆಕ್ಟರ್ಸ್, ನೆನ್ಪಿಟ್ಕೊಳ್ಳಿದ್ದು ಒಂದು ವೆಕ್ಟರು ಇನ್ನೊಂದು ವೆಕ್ಟರ್ ಕೋ ಲೀನಿಯರ್ ಅಂದರೆ ಬೇಸಿಕಲಿ ಏನಾಗುತ್ತೆ, ಸೊ ಸೇಮ್ ಒನ್ ವೆಕ್ಟರ್ ಇಸ್ ಪ್ಯಾರಲಲ್ ಟು ದ ಅದರ್ ವೆಕ್ಟರ್. ಫಾರ್ ಎಕ್ಸಾಂಪಲ್ ಈ ವೆಕ್ಟರ್ ಇದೆ, ಇನ್ನೊಂದು ಯಾವುದೋ ಒಂದು ಪ್ಯಾರಲಲ್ ಇದೆ, ಇನ್ನೊಂದು ವೆಕ್ಟರ್ ಇದೆ. ಈ ಥರ ಇದು A ವೆಕ್ಟರು, ಇದು B ವೆಕ್ಟರು. ಸೊ A vector is parallel to this line and B vector is parallel to this line. So both are like co-linear. They lie in the same line. Actually, we have line ilvalla anbiಟ್ಟು ನೀವು ವೆಕ್ಟರ್ ಡೈರೆಕ್ಷನ್ ಹಿಂಗೆ ಮೂವ್ ಮಾಡ್ಬೋದು. ವಿ ಕ್ಯಾನ್ ಮೂವ್ ದ ವೆಕ್ಟರ್ ವಿತೌಟ್ ಚೇಂಜಿಂಗ್ ಲೈಕ್ ದಿಸ್. ಯು ಕ್ಯಾನ್ ಮೂವ್ ದ ವೆಕ್ಟರ್ ಲೈಕ್ ದಿಸ್. ಈ ಥರ ಮೂವ್ ಮಾಡ್ಬೋದು. ಆ್ಯಕ್ಚುಲಿ ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ, ಯಾವುದೋ ಒಂದು ಬ್ಲಾಕ್ ತೊಗೊಂಡು ನಾವು ಫೋರ್ಸ್ F ಅಂತ ಹಾಕ್ತೀವಿ ಇಲ್ಲಿ. ಸೊ ಇಲ್ಲಿ F ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ ಸೇಮ್ ರಿಸಲ್ಟ್ ಸಿಗುತ್ತೆ ಆ್ಯಕ್ಚುಲಿ. ಅದರಿಂದ ಸೊ ವೆಕ್ಟರ್ ಕ್ಯಾನ್ ಬಿ ಮೂವ್ಡ್. ಸೊ ವಾಟ್ ಇಸ್ ಕೋಲಿನಿಯರ್ ವೆಕ್ಟರ್ಸ್? 2 or more ವೆಕ್ಟರ್ಸ್ ಸೆಟ್ ಟು ಬಿ ಕೋಲಿನಿಯರ್ ಇಫ್ ದೇ ಆರ್ ಪ್ಯಾರಲಲ್ ಟು ದ ಸೇಮ್ ಲೈನ್. ಅರ್ಥ ಆಯ್ತಾ? ದಿಸ್ ಇಸ್ ಕೋಲಿನಿಯರ್ ವೆಕ್ಟರ್ಸ್. ಇದು ನೆನ್ಪಿಟ್ಕೊ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಇಫ್ 2 ವೆಕ್ಟರ್ಸ್ ಆರ್ ಕೋಲಿನಿಯರ್ ದೆನ್ ವಿ ಕ್ಯಾನ್ ಸೇ ಆಲ್ವೇಸ್ ದ A ವೆಕ್ಟರ್ ಇಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ B ವೆಕ್ಟರ್. ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಏನಕ್ಕೆ 3D ಜಾಮೆಟ್ರಿಗೆ ಹೋದಾಗ ನಾವೆಲ್ಲ ತುಂಬ ಕಡೆ ಯೂಸ್ ಮಾಡ್ತೀವಿ. 2 vectors are said to be collinear if one vector is lambda times of B vector. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲೇ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ 2i cap 3j cap, ನಾನು ಮತ್ತೆ 4k cap ತೊಗೊತೀನಿ. ಇನ್ನೊಂದು ವೆಕ್ಟರು ಮೇ ಬಿ 6i cap 9j cap 12k cap ತೊಗೊತೀನಿ. ನೋಡಿ,
ಏನು ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು ಇದು ಏನು ವಾಟ್ ಆರ್ ಯು ಅಬ್ಸರ್ವಿಂಗ್ ಫ್ರಮ್ ದಿಸ್ ವಾಟ್ ಯು ಅಬ್ಸರ್ವ್ ಫ್ರಮ್ ದಿಸ್ ಟು ವೆಕ್ಟರ್ಸ್ ದಿಸ್ ಈ ವೆಕ್ಟರ್ ನಾನು ಏನಾದರೂ 2-3 ಟೈಮ್ಸ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಈ ವೆಕ್ಟರ್ 3 ಮಲ್ಟಿಪ್ಲೈ ಮಾಡಿದ್ರೆ 3 2 6 3 3 9 3 4 12 ಸೊ ಎಕ್ಸಾಕ್ಟ್ಲಿ ಸೇಮ್ ವೆಕ್ಟರ್ ಬರುತ್ತೆ. ಸೊ ಇಫ್ ಐ ಟೇಕ್ ದಿಸ್ ಆಸ್ ಮೈ ಎ ವೆಕ್ಟರ್ this as my b vector, so I can write b vector is equal to 3 times of a vector. b vector is equal to 3 times of a vector. ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಸೊ ವಿ ಕಾಲ್ ದಿಸ್ ದಮ್ ಆಸ್ ಕೋಲಿನಿಯರ್ ವೆಕ್ಟರ್ಸ್. ಒಂದು ವೇಳೆ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಪ್ರೂವ್ ಕೋಲಿನಿಯಾರಿಟಿ ಅಂತ ಕೇಳಿದ್ರೆ ಸಿಂಪಲ್, ಒನ್ ವೆಕ್ಟರ್ ಇಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಅದರ್ ವೆಕ್ಟರ್ ಅಂತ ತೋರಿಸ್ಬೇಕು. ವೆರಿ ವೆರಿ ಸಿಂಪಲ್. ಕಾಮನ್ ತೊಗೋಬೇಕು ನೀವು, ಕಾಮನ್ ಬಂದೇ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ collinear vectors. Definition ಕೇಳಿ ಬರೀರಿ. What is the equal vectors? Equal vectors ಅಂದ್ರೆ whose magnitude and direction both are equal. And negative vector ಅಂದ್ರೆ vector which is opposite to a given direction. Simple, very simple. A vector whose magnitude is same and that of given, it is a negative of a given vector. ಅರ್ಥ ಆಗಿ ಕ್ಲಿಯರ್ ಆಗಿ ಯಾವುದೊಂದು ವೆಕ್ಟರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಎ ಬಿ ವೆಕ್ಟರ್ ಅಂತ ತಗೋಣ. ಸೊ ಎ ಬಿ ವೆಕ್ಟರ್ಸ್ ನಥಿಂಗ್ ಬಟ್ ನೆಗೆಟಿವ್ ಆಫ್ ಬಿ ಎ ವೆಕ್ಟರ್. ಸೊ ಬೇಸಿಕಲಿ ಆಪೋಸಿಟ್ ಡೈರೆಕ್ಷನ್ ಎರಡೂ. ಸೊ ಎ ಬಿ ವೆಕ್ಟರ್, ಎ ವೆಕ್ಟರ್ whose magnitude same as of a given vector but in the opposite direction. ಅರ್ಥ ಆಯ್ತಾ? ಇದು ಆ ಪೇಜ್ ನಂಬರ್ 427 ಇದೆ ವೆಕ್ಟರ್ ಅಲ್ಲಿ. ಜಸ್ಟ್ ಒಂದ್ಸರಿ ನೋಡ್ಕೊಂಬಿಡಿ, ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಇದು ಟೈಪ್ಸ್ ಆಫ್ ವೆಕ್ಟರ್ಸ್. ಇನ್ನೊಂದು ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ವಾಟ್ ಈಸ್ ಎ ಪೊಸಿಷನ್ ವೆಕ್ಟರ್ ಅಂತ. ವೆರಿ 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 ಸಿಂಪಲ್. ಸೊ ನಾನು ಯಾವುದೋ ಒಂದು ಪಾಯಿಂಟ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸೊ ನಾನೇನು ಮಾಡ್ತೀನಿ ಈಗ, ಯಾವುದೋ ಒಂದು ಇದು 3 ಡೈಮೆನ್ಷನಲ್ ಸ್ಪೇಸ್. ನಾವು ಇದು 3D ವೆಕ್ಟರ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ನಾವೆಲ್ಲ ಇವತ್ತು 3D 4D ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳಿ, ಎಲ್ಲ 3D ಮಾಡಲಿಂಗು ಏನೇನೋ ಇದೆ ಮಕ್ಕಳು. ಈಗ ಮಾರ್ಸ್ ಮೇಲೆ ಎಲ್ಲ ದೇ ಆರ್ ಡೂಯಿಂಗ್ 3D ಪ್ರಿಂಟಿಂಗ್. 3Dಯಲ್ಲೇ ಕಂಪ್ಲೀಟಾಗಿ ಸ್ಟ್ರಕ್ಚರ್ಸ್ನ ರೋಬೋಟ್ನ ಕಳಿಸ್ಬಿಟ್ಟು ಆ ರೋಬೋಟ್ಸ್ ಕಂಪ್ಲೀಟ್ ಸ್ಟ್ರಕ್ಚರ್ಸ್ನ ಬಿಲ್ಡ್ ಮಾಡುತ್ತೆ. ಸೊ ಆ ರೋಬೋಟ್ ಹೆಂಗೆ ಗೊತ್ತು ಎಲ್ಲಿ ಹೋಗಬೇಕು ಅಂತ? 3D ಜಾಮಿಟ್ರಿ. ಯಾವುದೇ ಒಂದು ಈಗ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿದ್ರೆ, ಒಂದು ಮಿಷಿನ್ ಡಿಸೈನ್ ಮಾಡೋಕ್ಕಂತ ಎಲ್ಲ 3Dಯಲ್ಲಿ ಯೂಸ್ ಮಾಡ್ತೀವಿ ವೆಕ್ಟರ್ಸ್. ಆಯಿತಾ? ಅರ್ಥ ಆಯ್ತಾ? ಸೊ ವೆರಿ 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 ಇಂಪಾರ್ಟೆಂಟ್ ವೆಕ್ಟರ್ಸ್ ಲೈಫ್ಗೆ, ಜೀವನಕ್ಕೆ. ಐ ಮೀನ್ ಫ್ಯೂಚರ್ ಯು ಆಲ್ ಬಿಕಮ್ AI ಇಂಜಿನಿಯರ್ಸ್ ಅಂತ. ಎನಿವೆ, ಯಾವುದೋ ಒಂದು ಪಾಯಿಂಟ್ ತೊಗೊಂಡಾಗ ಆ ಪಾಯಿಂಟ್ದು ಒಂದು ಕೋಆರ್ಡಿನೇಟ್ಸ್ ಇರುತ್ತೆ. X1 X, Y, Z ಅಂತ ತಗೋಣ. X, Y, Z ಅಂತ. ಸೊ ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇಟ್ ಇಸ್ ಒರಿಜಿನ್. ಇಲ್ಲಿಂದ ಈ ಪಾಯಿಂಟ್ನ ಪಾಯಿಂಟ್ ಮಾಡುತ್ತೆ ಒಂದು ವೆಕ್ಟರ್. ಸೊ ಇಟ್ಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್. ಇಟ್ ಇಸ್ ಪಾಯಿಂಟಿಂಗ್ ಟು ಎ ಪೊಸಿಷನ್ ಆಫ್ ಎ ಪಾಯಿಂಟ್. Therefore it's a position vector. So if I take this as OP vector, so what is OP vector is nothing but XI cap, YJ cap and ZK cap. So what is this I cap, J cap, K cap? That indicates that in the x direction its magnitude is x, in the y direction its magnitude is y direction it is magnitude is y. So J I andre it indicates it is unit vectors, they are directional unit vectors. The x directionally I ಅಂತ ಹೇಳ್ತೀವಿ, and ಇಲ್ಲಿ y ಅಲ್ಲಿ j ಅಂತ ಹೇಳ್ತೀವಿ, ಇಲ್ಲಿ k ಅಂತ ಹೇಳ್ತೀವಿ. That is unit vectors. When you multiply that with the magnitude, you're going to get that particular vector component in the x direction. This is a vector component in the y direction, a vector component in the z direction. It is very simple. There's an point P idre position vector. That's very simple. ಈಗ ನೆಕ್ಸ್ಟ್ ಯೂನಿಟ್ ವೆಕ್ಟರ್. ವೆರಿ ಸಿಂಪಲ್. ಯಾವುದೋ ಒಂದು ವೆಕ್ಟರ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇದು ಕ್ವಶನ್ ಬಂದೇ ಬರುತ್ತೆ, ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ಈಗ ವೆಕ್ಟರ್ ಫಾರ್ ಎಕ್ಸಾಂಪಲ್ ಎ ವೆಕ್ಟರ್ ಅನ್ನು ಕೊಟ್ಟಿದ್ರೆ, ಸೊ ಎ ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. So a vector divided by its magnitude is called as what? Unit vector. A hat cap. Aita. So how do you find unit modulus? For example, if it is xi cap plus yj cap plus zk cap agidra vector, for example, the modulus is nothing but root of x square plus y square plus z square divided by whatever the vector we have, that vector we have to write. That is xi cap plus yj cap plus zk cap. ಸಿಂಪಲ್ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ವೆಕ್ಟರ್ ಇದೆ, ಎ ವೆಕ್ಟರ್ ಇಸ್ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 2i cap 3j cap and 4k cap ಅಂತ ತಗೊಂಡ್ರೆ, ಅದ್ರ ಯೂನಿಟ್ ವೆಕ್ಟರ್ ಬರೀ ಏನಾಗುತ್ತೆ? ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಡಿವೈಡೆಡ್ ಬೈ ದ ಸೇಮ್ ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ವಾಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್? 2 4 9 16. Root of that 16 plus 4 29. So you get root 29. So everything as usual ಬರೀಬೇಕು. ಅರ್ಥ ಆಯ್ತಾ? ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಕಾಲ್ಡ್ ಎಸ್ ಯೂನಿಟ್ ವೆಕ್ಟರ್. ಅದಾದಮೇಲೆ ಫೈಂಡ್ ಎ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಆಫ್, ಕಮ್ ಆನ್ ನೀವೇ ಮಾಡಿ. ಆ್ಯಕ್ಚುಲಿ ವೆರಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ. i j 2k ಅಂತ ಕೊಡ್ತಾರೆ. ಆ್ಯಕ್ಚುಲಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್.
magnitude. What's the magnitude? Root of either 1 square plus 1 square plus 2 square, that is 4. So what's answer becomes? So basically I divided by ಇದು root 6 4 plus 1 root 6 root 6 plus j cap, basically 1 ಅಂತ ಇರುತ್ತೆ, 1 ಅಂತ basically 1 by root 6 into, you can write like this, 1 by root 6 into I cap plus 1 by root 6 into j cap plus 2 by root 6 into k cap. Very simple. ಯಾವುದೇ ಕ್ವಶನ್, ನಾನು ತುಂಬ ಕ್ವಶನ್ಸ್ ಈಸಿ ಕ್ವಶನ್ಸ್ ಇದ್ದರೆ ಐ ಟೇಕ್ ಓನ್ಲಿ ಒನ್ ಕ್ವಶನ್, ದಟ್ಸ್ ಎನಫ್. ಇದೇ ರೀತಿ ಯಾವ ಥರ ಬೇಕಾದರೂ ಕೇಳ್ಬೋದು. ಇನ್ಸ್ಟೆಡ್ ಆಫ್ ದೇ ಕ್ಯಾನ್ ಆಸ್ಕ್ ಲೈಕ್ 2 1 3 ಏನಾದರೂ ಕೇಳ್ಬೋದು. ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ನಾವು ಫೈಂಡ್ ಯೂನಿಟ್ ವೆಕ್ಟರ್ ದ ಡೈರೆಕ್ಷನ್ ಆಫ್ ವೆಕ್ಟರ್. ಕೆಲವೊಂದು ಏನಾಗುತ್ತೆ ಅಂದರೆ ಯು ಹ್ಯಾವ್ ಟು ಫೈಂಡ್ ದ ಯೂನಿಟ್ ವೆಕ್ಟರ್. ಅರ್ಥ ಆಯ್ತಾ? ಅದಾದಮೇಲೆ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7. ದಿಸ್ ಇಸ್ ವೆರಿ ಸಿಂಪಲ್. ಯು ಹ್ಯಾವ್ ಟು ಫೈಂಡ್ ದ ವೆಕ್ಟರ್. ನಾರ್ಮಲ್ ಯು ಟು ಫೈಂಡ್ ಅ ಯೂನಿಟ್ ವೆಕ್ಟರ್. ಅದನ್ನು ಯೂನಿಟ್ ವೆಕ್ಟರ್ ಫೈಂಡ್ ಮಾಡಾದ್ಮೇಲೆ ನೀವು ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮಾಡ್ಯುಲಸ್ ಇಂಟು 7 ಮಾಡಿದ್ರೆ, ಸೊ ದಿಸ್ ಇಟ್ ವಾಸ್ ಅರ್ಲಿಯರ್ ಎ ಯೂನಿಟ್ ವೆಕ್ಟರ್. ಇನ್ನು ಮಲ್ಟಿಪ್ಲೈ ವಿತ್ 7, ಆಬ್ವಿಯಸ್ಲಿ 1 into 7 7 ಅಲ್ವಾ? ಸೊ ಮ್ಯಾಗ್ನಿಟ್ಯೂಡ್ ಬಿಕಮ್ಸ್ 7. ಈ ಥರ ಯಾವುದೇ ಕ್ವಶನ್ ಕೇಳಿದ್ರು ಫೈಂಡ್ ಎ ಯೂನಿಟ್ ವೆಕ್ಟರ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಕೊಟ್ಬಿಟ್ಟು ವಿಚ್ ಆಸ್ ಮ್ಯಾಗ್ನಿಟ್ಯೂಡ್ 10 ಅಂತ ಕೇಳಿದ್ರೆ, ಇಂಟು ನಾರ್ಮಲ್ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಿ ಇಂಟು 10 ಇಂದ ಮಲ್ಟಿಪ್ಲೈ ಮಾಡಿ, ಮುಗಿಯುತ್ತೆ ಅಷ್ಟೇ, ಮುಗೀತು. ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಕಮಾನ್, ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಬೇಕು, ಪ್ರತಿಯೊಂದು ನೀವೇ ಮಾಡ್ತಾ ಇರಬೇಕು. ವೆಕ್ಟರ್, ವಾಟ್ ಇಸ್ ವೆಕ್ಟರ್ನ ಬೇಸಿಕಲಿ? ಸೊ ದಟ್ ಈಸ್ ಐ ಕ್ಯಾಪ್ ಮೈನಸ್ 2j cap. ನೀವು ಎಕ್ಸಾಮಲ್ಲಿ ಸ್ಟೆಪ್ಸ್ ಬರೀಬೇಕು ಪ್ರಾಪರಾಗಿ. ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಇಫ್ ಇಟ್ಸ್ ಅ 2 mark question, a vector divided by, you have to write like this, a hat unit vector. A unit vector is equal to a vector divided by modulus of a vector ಅಂತ ನೀವು ಬರೀಲೇಬೇಕು ಫಾರ್ಮುಲಾನ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಬೈ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನಾಗುತ್ತೆ? ರೂಟ್ ಆಫ್ ಇದು ಕೋಎಫಿಷಿಯಂಟ್ 1 ಸ್ಕ್ವೇರ್, ಇದು ಕೋಎಫಿಷಿಯಂಟ್ -2 -2 ಸ್ಕ್ವೇರ್, ಹೆಂಗಿದ್ರು ಪಾಸಿಟಿವ್ ಆಗುತ್ತೆ. ದಿಸ್ ಈಸ್ ದ ಎ ಯೂನಿಟ್ ವೆಕ್ಟರ್. ಆ್ಯಂಡ್ ದಿಸ್ ಈ ಮಲ್ಟಿಪ್ಲೈ ಮಾಡೋದು ಏನು ಆನ್ಸರ್ ಬರ್ತದೆ ಈಗ? ಬೇಸಿಕಲಿ ವಿ ಗೋಂಟ್ ಟು ಗೆಟ್ ದಿಸ್ ಇಸ್ ಐ ಕ್ಯಾಪ್ ಮೈನಸ್ 2j cap divided by ಇದು 1 plus 4 1 plus 5 ಅಲ್ವಾ, root 6. This is a unit vector, but they want to have magnitude 7 units. So you can just multiply that vector, which has, for example, if I take a c vector, is 7 times of a unit vector. ಎಲ್ಲ ಬರೆಯಬೇಕಾದ್ರೆ ಡೈರೆಕ್ಟಾಗಿ 1 mark ಎಲ್ಲ ಇದ್ದರೆ ಡೈರೆಕ್ಟಾಗಿ ಇಲ್ಲೇ 7 ಮಲ್ಟಿಪ್ಲೈ ಮಾಡಿದ್ರೆ ಮುಗಿಯುತ್ತೆ ಅಷ್ಟೇ. So if I take one more vector, 7 times of this, that is 7i cap minus 14j cap divided by root 6. Again, if you want, you can write 7 by root 6 I cap minus 14 by root 6 j cap. Artha aita? Next question. Vector joining 2 points. Very simple. Very simple. There are 2 points are there. ಎರಡು position vectors ಇರುತ್ತೆ. ಎರಡು position vectors ಇರುತ್ತೆ. You want to find vector joining 2 points. ನೆನ್ಪಿಟ್ಕೊಳ್ಳಿ, ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಏನು ಹೇಳಿ? ಎ ಬಿ ಅಂತ ಹೇಳಿದ್ರೆ ಒ ಬಿ ಮೈನಸ್ ಒ ಎ. ಸೊ ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ನಾನು ಎ ಬಿ ಅಂತ ಹೇಳಿದ್ರೆ ಬಿ ಮೈನಸ್ ಎ, ಫೈನಲ್ ಮೈನಸ್ ಇನಿಷಿಯಲ್. ಅರ್ಥ ಆಯ್ತಾ? ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಮೀನಿಂಗ್? ಎ ಬಿ ವೆಕ್ಟರ್ ಒ ಬಿ ಮೈನಸ್ ಒ ಎ. ಬಿ ಆ್ಯಕ್ಚುಲಿ ಬಿ ಮೈನಸ್ ಎ, ಬಟ್ ಎ ಬಿ ಅನ್ನೋದು ಈ ವೆಕ್ಟರ್ ಅಲ್ವಾ? ಸೊ ಎ ಬಿ ಅಂತ ಹೇಳಿದ್ರೆ ಒ ಬಿ ಮೈನಸ್ ಒ ಎ ವೆಕ್ಟರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇಫ್ ಐ ಟೇಕ್ ದಿಸ್ ಪಾಯಿಂಟ್ x2 y2 z2 x1 y1 z1, ಆಮೇಲೆ ಏನಾಗುತ್ತೆ ಈಗ x2 minus x1 y2 minus y1 z2 minus z1. ಒ ಎ ಬಿ ಅಂತ ಹೇಳಿದ್ರೆ ಬಿ ಮೈನಸ್ ಎ, ಸಿ ಡಿ ಅಂತ ಹೇಳಿದ್ರೆ ಡಿ ಮೈನಸ್ ಎ. ಡಿ ಅಂದರೆ ಡಿ ಅಂತಲ್ಲ, ಒ ಡಿ ಮೈನಸ್ ಒ ಎ, ಒ ಆ್ಯಡ್ ಮಾಡ್ತೀವಿ. ಎಂತಕ್ಕೆ? ಇನಿಷಿಯಲ್ ವೆಕ್ಟರ್ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವಾ? ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಎ ಬಿ ವೆಕ್ಟರ್ ಈಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ. ವೆಕ್ಟರ್ ಜಾಯಿನ್ 2 points. Join 2 points, simple. The coordinates go to the x2 minus x1, y2 minus y1, z2 minus z1. That's very simple. Into I cap, j cap, k cap. Okay. Find the vector components of the vector in the initial points 2, 1. Very simple. Here points go to the x1 and y1. Yeah, the model. I think it's a PYQ. All questions PYQs there. I have taken PYQs, and I also have given entire PYQs PDF here, the SimplifiedMinds app ಅಲ್ಲಿ. and ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕ್ವಶನ್ ಚೆಕ್, ಎಲ್ಲ ಆಲ್ಮೋಸ್ಟ್ ನಾನೇ ಸಾಲ್ವ್ ಮಾಡಿರ್ತೀನಿ. ಯಾವ್ದಾದ್ರು ಸಾಲ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಸಿಮಿಲರ್ ಟೈಪ್ ಕ್ವಶನ್ ಇರುತ್ತೆ, ಅದಕ್ಕೆ ಮಾಡಿರೋದಿಲ್ಲ ಅಷ್ಟೇ. ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿ ಮುಗಿಯುತ್ತು. x1 y1 ಅದಾದಮೇಲೆ x2 y2. ಕಮಾನ್, ವಾಟ್ಸ್ ಆನ್ಸರ್ ಫಾರ್ ದಿಸ್? ಇಫ್ ಐ ಟೇಕ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ಬೇಸಿಕಲಿ ಎ ಬಿ ವೆಕ್ಟರ್. ಇಫ್ ಯು ವಾಂಟ್ ಟು ಫೈಂಡ್ ಎ ಬಿ ವೆಕ್ಟರ್, ಬರೆಯೋಷ್ಟೆಲ್ಲ ಬೇಕಾದ್ರೆ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು.
-5 -2 -7 7 -1 6 ಅಷ್ಟೇ. ಇನ್ನೇನು ಸಿಂಪಲ್ ಇಟ್ ಇಸ್. ಬಟ್ 2 ಮಾರ್ಕ್ ಎಕ್ಸಾಮಲ್ಲಿ 2 ಮಾರ್ಕ್ ಕೇಳಿದರೆ ಯು ಟು ರೈಟ್ ದಿಸ್. ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಸೊ ವಾಟ್ ಈಸ್ ಯುವರ್ ಒ ಬಿ ವೆಕ್ಟರ್ ಇಸ್, ಇದನ್ನು ಕನ್ವರ್ಟ್ ಮಾಡ್ಕೊತೀವಿ. -5 ಐ ಕ್ಯಾಪ್ ಪ್ಲಸ್ 7 ಜೆ ಕ್ಯಾಪ್ ಮೈನಸ್ ಎ ಅಂತ ತೊಗೊಂಡಾಗ 2 ಐ ಕ್ಯಾಪ್ ಪ್ಲಸ್ 1 ಜೆ ಕ್ಯಾಪ್. ಸೊ -5 -2 -7 I cap, 7 -1 6 J cap. That's very simple. You just -5 of -2 is -7. 7 -1 is 6. Mugita. Let's go for next question. Very, very, very important derivation. Derivation bandre you will be very happy in the exam. ನಾನು ನೆನೆಸ್ಕೊಬೇಕು ನೀವು ಎಕ್ಸಾಮ್ ಅಲ್ಲಿ. ಓ ಸರ್ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ಅರ್ಥ ಆಯ್ತಾ? ಸೊ ಈಗ ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ಡಯಾಗ್ರಾಮ್ ಸಿ. ಇನ್ನೊಂದು ಯಾವುದೇ ಡಿರೈವೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವೆಲ್ಲ ನನ್ನ ಫಿಸಿಕ್ಸ್ ಲೆಕ್ಚರ್ಸ್ ನೋಡ್ತಾ ಇರೋದು, ಫಿಸಿಕ್ಸು ಮ್ಯಾಥ್ಸ್ ಎಲ್ಲ. ಯಾವುದೇ ಡಿರೈವೇಷನ್ ಕೊಟ್ಟರು ನಾನು ಬರೀ ಕೋರ್ ಮಾತ್ರ ಹೇಳ್ಕೊಡ್ತೀನಿ, ನೀವು ಬೇರೆದೆಲ್ಲ ನೀವೇ ಬರೀಬೇಕು. ತುಂಬ ಈಸಿ ಆ್ಯಕ್ಚುಲಿ. ಈಗ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡೂಯಿಂಗ್, ನೀವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿದ್ರೆ ಮಾವಿನಕಾಯಿ ನಾನು ಕೊಡ್ತೀನಿ, ಉಪ್ಪಿನಕಾಯಿ ನೀವೇ ಮಾಡಬೇಕು. ಅರ್ಥ ಆಯ್ತಾ? ಅದಕ್ಕೆ ಮಸಾಲ ಖಾರ ಉಪ್ಪು ಎಷ್ಟೆಷ್ಟು ಬೇಕೋ ಅಷ್ಟು ಹಾಕಿ ನೀವೇ ಮಾಡಬೇಕು. ಬಟ್ ವಿತೌಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕಾಗಲ್ವಲ್ಲ. ಅದರಿಂದ ಸೊ ಏನಪ್ಪ ಅಂತ ಹೇಳಿ ವೆರಿ ಸಿಂಪಲ್. ಫಸ್ಟು ಯು ಟು ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ದ ಡಯಾಗ್ರಾಮ್. ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಕನ್ಸಿಡರ್ 2 points P and Q with the position vectors OP vector and OQ vector. ಅರ್ಥ ಆಯ್ತಾ? ಆ್ಯಂಡ್ consider one more consider point R having position vector OR vector which divides the line joining PQ vector in the ratio of m:n as shown in the figure. ಅರ್ಥ ಆಯ್ತಾ? ಸಿಂಪಲ್. ಡಯಾಗ್ರಾಮ್ ಏನಿದೆಯೋ ನೀವು ಯಾವ ಥರ ಬೇಕೋ ಆ ಥರ ಡಿಸ್ಕ್ರಿಪ್ಷನ್ ನೀವೇ ಬರಿಬೋದು. ಯಾರೂ ಡಿಸ್ಕ್ರಿಪ್ಷನ್ನ ನೀವು ಹೆಂಗೆ ಬರ್ದಿದ್ದೀರಿ ಅಂತ ಅಷ್ಟೊಂದು ಚೆಕ್ ಮಾಡೋದಿಲ್ಲ. ಎಲ್ಲ ಚೆಕ್ ಮಾಡೋದು ನನ್ನ ಪ್ರಕಾರ 90% ಆಫ್ ಲೆಕ್ಚರರ್ಸು. ಆಯಿತಾ? ಅಫ್ಕೋರ್ಸ್ ಅವ್ರಿಗೇನಾದರೂ ತಲೆ ಕೆಟ್ಟಿದ್ರೆ, ಆಮೇಲೆ ಮನೇಲಿ ಜಗಳ ಮಾಡ್ಕೊಂಡು ಬಂದಿದ್ರೆ ಆಗ ಡಿಸ್ಕ್ರಿಪ್ಷನ್ ಓದ್ಬಿಟ್ಟು ಆಮೇಲೆ ನಿಂಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನ್ ಪ್ರಾಪರಾಗಿ ಅಲ್ಲಿ ಏನಿದೆಯೋ ಡಯಾಗ್ರಾಮ್ನ ಡಿಸ್ಕ್ರೈಬ್ ಮಾಡಬೇಕು. ಅರ್ಥ ಆಯ್ತಾ? ಟು ಕನ್ಸಿಡರ್ 2 points P and Q. Consider point P and Q with position vectors OP vector and OQ vector, and consider point R with position vector OR vector which divides the line joining P and PQ vector in the ratio of m:n as shown in the figure. Adadmele let OP is equal to A vector, because we can't every time OP anbadu A vector anta ತಗೊಂಡಿವಿ ಅಷ್ಟೇ. And OQ vector is B vector. Let OR vector is equal to R vector. ಇಷ್ಟು ಬರೀಬೇಕು ಅಷ್ಟೇ, ಸಿಂಪಲ್. ಇದಾದಮೇಲೆ ವೆರಿ 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 ಸಿಂಪಲ್ ಮಕ್ಕಳೇ. ಈ ನೆನ್ಪಿಟ್ಕೊಳ್ಳಿ, ಯಾವತ್ತೇ ನೆನ್ಪಿಟ್ಕೊಳ್ಳಿ, ಇಫ್ ಇಟ್ಸ್ ಇಂಟರ್ನಲ್ ಡಿವಿಷನ್ ಇಟ್ ಈಸ್ ಆಲ್ವೇಸ್ ಆಪೋಸಿಟ್. ಹಿಂಗೆ ನೆನ್ಪಿಟ್ಕೊಳ್ಳಿ, MB ವೆಕ್ಟರ್ ಆಯಿತಾ, ಆಪೋಸಿಟು ಇದು ಇಂಟು NA ವೆಕ್ಟರ್, MB ಇಂಟು NA ಆಪೋಸಿಟ್, MB ಪ್ಲಸ್ NA ಡಿವೈಡ್ ಬೈ M ಪ್ಲಸ್ ಅನ್ ಆಪೋಸಿಟ್. ನ್ಯೂಮರಿಕಲ್ಸ್ ಮಾಡ್ತೀನಿ ಈಗ, ಅದರಲ್ಲಿ ಆಪೋಸಿಟ್ ನೆನ್ಪಿಟ್ಕೊಳ್ಳಿ, MB NA ಡಿವೈಡ್ ಬೈ M ಪ್ಲಸ್ N. ಅರ್ಥ ಆಯ್ತಾ? ಡಿರೈವೇಷನ್ ವೆರಿ 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 ಸಿಂಪಲ್ ಮಕ್ಕಳೇ. ಸೊ ವಾಟ್ ಇಟ್ ಸೇಸ್ ಇಸ್, ಸೊ ಇಫ್ ಐ ಟೇಕ್ PR ವೆಕ್ಟರ್ ಬೈ RQ ವೆಕ್ಟರ್, ನಾನು ರೇಷಿಯೋ ತೊಗೊತೀನಿ ಈಗ. ಅವ್ರೇನು PR ವೆಕ್ಟರ್ ಡಿವೈಡ್ PR ವೆಕ್ಟರ್ RQ. PR ಬದಲು RP ಇದ್ದಿದ್ರೆ ನಾನೇ ಆಗ್ಬಿಡ್ತು RP ಸರ್, RP ವೆಕ್ಟರ್. ಹಿಂಗೆ ತೊಗೊಂಡು RP ವೆಕ್ಟರ್. ನೀವು NCR ಡಯಾಗ್ರಾಮ್ ತೊಗೊಂಡಿದ್ದಾರೆ. ಓಕೆ, PR ವೆಕ್ಟರ್ ಆ್ಯಂಡ್ RQ ವೆಕ್ಟರ್, ದಟ್ ಇಸ್ ನಥಿಂಗ್ ಬಟ್ M/N. ಅರ್ಥ ಆಯ್ತಾ? ವೆರಿ ಸಿಂಪಲ್. ವಾಟ್ ಈಸ್ PR ವೆಕ್ಟರ್? ಓಕೆ, ಬೇಕಾದ್ರೆ ಇಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್. ಓಕೆ, ವಿಲ್ ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ M ಇಂಟು RQ ವೆಕ್ಟರ್ ಇಂಟು N ಇಂಟು PR ವೆಕ್ಟರ್. ವಾಟ್ ಈಸ್ RQ ವೆಕ್ಟರ್ಪ್ಪ? RQ ಅಂದರೆ ಏನು? OQ ಮೈನಸ್ OR, ಫೈನಲ್ ಮೈನಸ್ ಇನಿಷಿಯಲ್. ವಾಟ್ ಈಸ್ M ಎಸ್ OQ ವೆಕ್ಟರ್ ಮೈನಸ್ OR ವೆಕ್ಟರ್. What is PR vector basically? N into PR is nothing but OR vector minus OP vector. ಅದೇನೋ ಕಮೆಂಟ್ ಮಾಡ್ತಾಯಿಲ್ಲ OP ಅಂತ. ವಾಟ್ ಇಸ್ ಇಸ್ OP? ನಂಗೆ ಈಗ ಓವರ್ ಚಾರ್ಜ್ದ ಏನೋ ಅಪ್ಪ ಎಲ್ಲ ಕಮೆಂಟ್ ಮಾಡ್ತಾವೆ OP. ಕೆಲವು ಸ್ಟೂಡೆಂಟ್ಸ್ ಸಮ್ಟೈಮ್ಸ್ ಕಮೆಂಟ್ RP ಸರ್ ಇಸ್ OP ಅಂತ. ವಾಟ್ ಈಸ್ ಇಸ್ OP? ಎನಿವೇರ್, ಓಕೆ, ನಾನು ಎಫರ್ಟ್ ಹಾಕಿಲ್ಲ, ಈಗ ನೆನಪು ಬರ್ತಾ ಇತ್ತು. OQ ವೆಕ್ಟರ್. ವಾಟ್ ಈಸ್ OQ ವೆಕ್ಟರ್? OQ ವೆಕ್ಟರ್ that is M into B vector
ಓ ಆರ್ ವೆಕ್ಟರ್ ಅಂತ ಹೇಳಿದ್ರೆ ಏನಿದೆ, ಓ ಆರ್ ವೆಕ್ಟರ್ ಇಸ್ ಆರ್ ವೆಕ್ಟರ್ ಆಬ್ವಿಯಸ್ಲಿ, ಆ್ಯಂಡ್ ಎನ್ ಇಂಟು ಓ ಆರ್ ವೆಕ್ಟರ್ ಇಸ್ ಆರ್ ವೆಕ್ಟರ್ ಮೈನಸ್ ಓ ಪಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಎ ವೆಕ್ಟರ್. ಅರ್ಥ ಸಿಂಪಲ್ ಅಷ್ಟೇ, ಮುಗೀತು ಇಲ್ಲೇ ಮುಗೀತು ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಜಸ್ಟ್ ಹಂಗೆ ಅದೆಲ್ಲ 9th ಕ್ಲಾಸಲ್ಲಿ ಓದಿರೋದು, ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ ಕಾಮನ್ ತೊಗೊಬೇಕು, ಮುಗೀತು ಅಷ್ಟೇ. ಇಲ್ಲಿ ಎಮ್ ಬಿ ವೆಕ್ಟರ್ ಇರುತ್ತಾ, ಮೈನಸ್ ಇಲ್ಲಿ ಎಮ್ ಆರ್ ವೆಕ್ಟರ್ ಇರುತ್ತಾ, ಇಲ್ಲಿ ಎನ್ ಆರ್ ವೆಕ್ಟರ್ ಇರುತ್ತಾ, ಮೈನಸ್ ಎನ್ ಎ ವೆಕ್ಟರ್ ಇರುತ್ತೆ. ಸೊ ಯು ಕ್ಯಾನ್ ಶಿಫ್ಟ್ ದಿಸ್ ಎನ್ ಎ ವೆಕ್ಟರ್ ದಿಸ್ ಸೈಡ್, ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್, ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಇಸ್ ಈಕ್ವಲ್ ಟು ಎನ್ ಆರ್ ವೆಕ್ಟರ್ ಪ್ಲಸ್ ಎಮ್ ಆರ್ ವೆಕ್ಟರ್. ಸೊ ನೀವು ಆರ್ನ ಕಾಮನ್ ತಗೊಂಡ್ರೆ ಎಮ್ ಪ್ಲಸ್ ಎನ್, ಇಲ್ಲಿ ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್. ಐ ಥಿಂಕ್ ಟೆಕ್ಸ್ಟ್ ಬುಕ್ಕಲ್ಲಿ ನನ್ನ ಪ್ರಕಾರ ಇದನ್ನು ಈ ಕಡೆ ತೊಗೊಂಡ್ರೆ ಇದು ಈ ಕಡೆ ತೊಗೊಂಡಿದ್ದಾರೆ, ಅದು ಎರಡೂ ಸೇಮ್ ಅಂತ ಡಸಂಟ್ ಮ್ಯಾಟರ್. ಓಕೆ, ಸೊ ವಾಟ್ ಇಸ್ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು, ಆರ್ ವೆಕ್ಟರ್ ಏನಾಗುತ್ತೆ, ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ಎ ವೆಕ್ಟರ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಮುಗೀತು, ಸಿಂಪಲ್ ಅಲ್ವಾ, ಸಿಂಪಲ್ ಡೆರಿವೇಷನ್, 3 ಮಾರ್ಕ್ಸ್. ಬಟ್ ಡಯಾಗ್ರಾಮ್ ಬರೆದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು, ಬಿಕಾಸ್ 3 ಮಾರ್ಕ್ಸ್ ಬರುತ್ತೆ. ಮೆಜಾರಿಟಿ ಡಯಾಗ್ರಾಮ್ 1 ಮಾರ್ಕ್ ತೊಗೊಂಡು, ಇದು 1.5 ಮಾರ್ಕ್ ತೊಗೊಂಡು, ಡಿಸ್ಕ್ರಿಪ್ಷನ್ಗೆ ಒಂದು ಅರ್ಧ ಮಾರ್ಕ್ಸ್ 1 ಮಾರ್ಕ್, ಅರ್ಧ ಮಾರ್ಕ್ಸ್ ಇರೋದ್ರೆ 1 ಮಾರ್ಕ್ ಕೊಡ್ತಾರೆ ಆ್ಯಕ್ಚುಲಿ. ಜಸ್ಟ್ ಡಿಸ್ಕ್ರಿಪ್ಷನ್ ಬರೆದ್ರೆ ಸಾಕು, ಅರ್ಥ ಆಯ್ತಾ? ದಟ್ಸ್ ವೆರಿ ವೆರಿ ಸಿಂಪಲ್. ಆಪೋಸಿಟ್ ನೆನ್ಪಿಟ್ಕೊಳ್ಳಿ, ಎಮ್ ಬಿ ಆಪೋಸಿಟ್ ಇಂಟು ಎನ್ ಎ, ನೆನಪಾಯ್ತಾ ಇದು? ಆ್ಯಂಡ್ ಒಂದು ವೇಳೆ ಇದು ಇಂಟರ್ನಲ್ ಡಿವಿಷನ್, ಎಕ್ಸ್ಟರ್ನಲ್ ಡಿವಿಷನ್ ಅಂತ ಹೇಳಿದ್ರೆ ಯೂಶಲ್ ಡಿರೈವೇಷನ್ ಕೇಳೋದಿಲ್ಲ, ನೆನ್ಪಿಟ್ಕೊಳ್ಳಿ, ಎಮ್ ಬಿ ವೆಕ್ಟರ್ minus NA vector divided by M minus N, where the point outside the line segment will divide the ratio. ಯಾವುದೋ ಒಂದು ಪಾಯಿಂಟ್ ಆಚೆ ತಗೊಂಡ್ರೆ ಅದನ್ನು ಆಚೆ ತಗೊಂಡ್ರೆ ನಾವು ಅದು ಎಮ್ ಮತ್ತೆ ಎನ್ ಆಗುತ್ತೆ, ಅರ್ಥ ಆಯ್ತಾ? ಸೊ ದಟ್ಸ್ ನಾಟ್ ರಿಕ್ವೈರ್ಡ್. ಸೊ ಎನಿವೆ ಡಿರೈವೇಷನ್ ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳಿ ಸಾಕು. ಓಕೆಮ್ಮ, ನೀವೇ ಮಾಡ್ಬೇಕೀಗ, ಟ್ರೈ ಮಾಡಿ. ಟ್ರೈ ಮಾಡಿದ್ರಾ? ಟ್ರೈ ಮಾಡಬೇಕು, ಎಲ್ಲದನ್ನು ಟ್ರೈ ಮಾಡಬೇಕು. ಫಸ್ಟು ಯಾವತ್ತೇ ಕ್ವಶನ್ ಕೊಟ್ಟಿದ್ರೆ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ, ಎಲ್ಲಿ ಗೊತ್ತಾ? ಎಮ್ ಇಷ್ಟು ಎನ್ ತೊಗೊಳೋದ್ರಲ್ಲಿ, ಪಿ ಇಷ್ಟು ಎನ್ ತೊಗೊಂಡು ನೋಡಿ. ಫಸ್ಟ್ ಪಾಯಿಂಟ್ ಯಾವುದಪ್ಪ ಇದಲ್ವಾ, ಇದು ನಾನು ಎ ವೆಕ್ಟರ್ ಅಂತ ತೊಗೊತೀನಿ, ಇದನ್ನು ಬಿ ವೆಕ್ಟರ್ ಅಂತ ತೊಗೊಂಡು, ಇಲ್ಲ ನಾನು ಪಿ ಆ್ಯಂಡ್ ಕ್ಯೂ, ನಿಮ್ಮ ಎಕ್ಸಾಮ್ ಪ್ರಕಾರ ಪಿ ಅಂತ ತೊಗೊಂಡಿದ್ದೀನಿ, ಇದನ್ನ ಕ್ಯೂ ಅಂತ ತೊಗೊಂತೀನಿ, ಒ ಪಿ ಎರಡೂ ಸೇಮ್, ಓ ಕ್ಯೂ ತೊಗೊಂಡಿದ್ದೀನಿ, ಇದು ಪಿ ವೆಕ್ಟರ್. Just then P and L, A and B ನೆನ್ಪಿಟ್ಟು, ನೋ ಪ್ರಾಬ್ಲಮ್. ಓಕೆ, ವಾಟ್ ದೇ ಗಿವನ್? ದೇ ಆಲ್ರೆಡಿ ಗಿವನ್ ಅಲ್ಲ ಪಾಯಿಂಟ್ಸ್. ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ, ನಾವೇನು ಓ ಪಿ ಆಬ್ವಿಯಸ್ಲಿ ಓ ಪಿ ವೆಕ್ಟರ್ ಆ್ಯಂಡ್ ದೆನ್ ಓ ಕ್ಯೂ ವೆಕ್ಟರ್ ಕೊಟ್ಟಿದ್ದಾರೆ. ಇದು ಪಿ, ಇದು ಕ್ಯೂ ಇನ್ ದ ರೇಷಿಯೋ ಆಫ್ 2:1. ಅಂದರೆ ಫಸ್ಟ್ ಯಾವ್ದು ಬರುತ್ತೆ, ಇದು ಇಷ್ಟು ಇದು, ಅಂದರೆ ನಾನು ಪಿ ಕ್ಯೂ ತೊಗೊಂಡ್ರೆ ಇದು ಪಿ ಅಂತ ತೊಗೊಂಡು ಇದು ಕ್ಯೂ ಅಂತ ತೊಗೊಂಡು ಆಬ್ವಿಯಸ್ಲಿ ಪೊಸಿಷನ್ ವೆಕ್ಟರ್ಸ್ ಇರುತ್ತೆ. ಸೊ ಈ ಪಿ ಇಷ್ಟು ಕ್ಯೂ ಬಂದು 2:1. ಇದು ಫಸ್ಟ್ ಇದೆ, ಇದು ಸೆಕೆಂಡ್ ಇದೆ, ಇಲ್ಲಿ ಫಸ್ಟ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಸೊ 2:1, ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾವೇನು ಮಾಡೋಕ್ಕೀಗ, ಪಿ ವ್ಯಾಲ್ಯೂ ಆರ್ಡರ್ ಗೊತ್ತು. ವಾಟ್ ಇಸ್ ದ ಪಿ ವ್ಯಾಲ್ಯೂ ಇಸ್ ಐ ಕ್ಯಾಪ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಲ್ವಾ? ವಾಟ್ ಈಸ್ ಇನ್ನೊಂದು ಇದು ವ್ಯಾಲ್ಯೂ ಏನು, ಕ್ಯೂದು ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಆಯಿತಾ? ನಾವೇನು ಮಾಡೋಕ್ಕೀಗ ಆಪೋಸಿಟ್ ದಿಸ್ ಇಂಟು ದಿಸ್. ನೀವೇನಾದರೂ ಇದನ್ನು ಉಲ್ಟಾ ತೊಗೊಂಡು ಮಕ್ಕಳು ಮಾಡ್ತಾರೆ, ಅವ್ರು ಅಂದ್ಕೊಳ್ತಾರೆ ಮಾರ್ಕ್ಸ್ ಬಂದಿದೆ ಬೋರ್ಡ್ ಎಕ್ಸಾಮಲ್ಲಿ. ಬಟ್ ನಾನು ತುಂಬ ಸತಿ ನನ್ನ ಮಕ್ಕಳು ಪೇಪರ್ ತೊಗೊಂಡು ಚೆಕ್ ಮಾಡ್ತೀನಿ. ಸೊ ಬೋರ್ಡ್ ಎಕ್ಸಾಮ್ ಬಂದ್ಮೇಲೆ ನಾನು ಹೇಳ್ತಾರೆ, ಸರ್ ನಾನು ಇಷ್ಟು ಬರೋಕಾಯ್ತು ಅಷ್ಟು ಬರೋಕಾಯ್ತು ಅಂದ್ಬಿಟ್ಟು ಇಲ್ಲಿ ಮಿಸ್ಟೇಕ್ ಮಾಡಿಬಿಡ್ತಾರೆ. ಇದನ್ನು ಉಲ್ಟಾ ತೊಗೊಂಡು ಅದನ್ನು ಹಂಗೆ ತೊಗೊಂಡ್ಬಿಟ್ಟು ಇದು ಸಮ್ವೇ ದೇ ಡೂ ದಿಸ್ ಮಿಸ್ಟೇಕ್ ಹಿಯರ್. ಇದು ಮಿಸ್ಟೇಕ್ ಮಾಡಬಾರ್ದು, ಅರ್ಥ ಆಯ್ತಾ? 1 2 -1 -1 1 1. ವಾಟ್ಸ್ ಆನ್ಸರ್ ವಿಲ್ ಬಿ ನೌ? ಸೊ ಯುವರ್ ಫಸ್ಟ್ ಕ್ವಶನ್ ಇಸ್ ಇಂಟರ್ನಲಿ ಡಿವಿಷನ್, ದಟ್ ಈಸ್ MB vector plus NA vector divided by M plus N. What is my M here? This is 2 into this. ನಾನು ಇದನ್ನು M ಅಂತ ತೊಗೊತೀನಿ, ಇದನ್ನು N ಅಂತ ತೊಗೊತೀನಿ. 2 into this. This is B vector ಅಂತ ತೊಗೊತೀನಿ, ಇದನ್ನು A vector ಅಂತ ತೊಗೊತೀನಿ. So this into the opposite. Notation ಹೆಂಗೆ ತೊಗೊಳ್ಳಿ, opposite ನೆನ್ಪಿಟ್ಟು 2 into this. 2 into minus I cap plus J cap plus K cap plus N. That is N is what? 1 into A. I cap plus 2j cap minus k cap divided by 2 plus 1, that is 3. So what's the answer now? -2. ನಾನು ಡೈರೆಕ್ಟಾಗಿ ಆನ್ಸರ್ ನೋಡಿ, ಇಲ್ಲಿ 1 ಇದೆಯಾ, -2 plus 1 1, sorry -1. 2 ಇದೆಯಾ, 2 ಇದೆಯಾ, plus 4. I cap ಬರಬೇಕು.
minus 1 minus 1 minus 1 I cap 2 plus 2 4 j cap 2 minus 1 plus 1 I cap alva 2 minus 1 plus 1 k cap divided by 2 plus 1 is 3. This is the answer. For internal division, for external division ಆಗುತ್ತೆ ಸೇಮ್ ಇದೇ ಕ್ವಶನ್ನು. ಎಕ್ಸ್ಟರ್ನಲ್ ಡಿವಿಷನ್ ಅಂತ ಹೇಳಿದ್ರೆ ಸೆಕೆಂಡು ಎಮ್ ಬಿ ವೆಕ್ಟರ್ ಫಾರ್ಮುಲಾ ಬರೀರಿ, 3 ಮಾರ್ಕ್ಸ್ ಇದ್ದರೆ ಎನ್ ಎ ವೆಕ್ಟರ್ ಡಿವೈಡ್ ಬೈ ಎಮ್ ಮೈನಸ್ ಎನ್. ಸೇಮ್ ಇದನ್ನೇ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿ -2 -1 ಸಾರಿ -2 -1 -3 2 ಇಂಟು -2 ಇರುತ್ತಾ -1 ಸೊ -3 I cap 2 cancel 2 I k cap 1 2 k cap and ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಪ್ಲಸ್ ಸೊ ಪ್ಲಸ್ 3 k cap ಬರುತ್ತೆ. ಓಕೆ, ನಾನು ಸ್ಟೆಪ್ಸ್ ಬೇಕಾದ್ರೆ ಹೇಳ್ತೀನಿ, ಡೋಂಟ್ ವರಿ, ಐ ಟೆಲ್ ಡೋಂಟ್. ಏನು ಸಿಂಪಲ್ ಅದು. ಸೊ 2 times of I cap 2 I cap ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ಇನ್ ಮಲ್ಟಿಪ್ಲೈ ಲಿಮಿಟ್ minus 2 I cap plus 2 j cap plus 2 k cap ಆಯ್ತಾ. ಮೈನಸ್ ತಗೊಂಡ್ರೆ ಮೈನಸ್ I cap plus 2 j cap minus k cap divided by 2 minus 1. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ -2 -1 -3 ಬರುತ್ತೆ, -3 I cap 2 minus 2 0 j cap. You don't have to write 0 ಅಂದರೆ 2 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1 2 ದಟ್ ಈಸ್ 3 k cap divided by 2 minus 1 is 1. So answer is -3 k I cap. ಅರ್ಥ ಆಯ್ತಾ? ನಾನು ಫಾಸ್ಟಾಗಿ ಮಾಡೋಕ್ಕಾದ್ರೆ ಎಲ್ಲಾದರೂ ನೆಗೆಟಿವ್ ಪಾಸಿಟಿವ್ ಮಿಸ್ಟೇಕ್ ಆಗಿದ್ದರೆ ನಾನು ಕಮೆಂಟ್ ಮಾಡಿ ಹೇಳಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟು ಸ್ಕೇಲಾರ್ ಪ್ರಾಡಕ್ಟ್ ಆ್ಯಂಡ್ ವೆಕ್ಟರ್ ಪ್ರಾಡಕ್ಟ್. ನೀವೇನು ಮಾಡ್ತೀರಿ ಅಂದರೆ, ಈಗ ನೀವೆಲ್ಲಿ ಸ್ಟಡಿ ಮಾಡ್ತಾಯಿದ್ರು, ನೀವು ಯಾವ ಪೇಜಲ್ಲಿ, ಐ ಆಲ್ವೇಸ್ ಟೆಲ್ ಯು ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ಸ್ ಯು ರೈಟ್ ಇಟ್ಸ್ ರೈಟ್ ಈಕ್ವಲ್ ಟು ರೀಡಿಂಗ್ 10 times. ಆಯಿತಾ? ಆ ಪೇಜಲ್ಲಿ 2 ಪಾರ್ಟ್ ಮಾಡ್ಕೊಂಬಿಡಿ, ಒಂದು ಸ್ಕೇಲಾರ್ ಒಂದು ಕಡೆ, ಇನ್ನೊಂದು ಕಡೆ ವೆಕ್ಟರ್. ನಾವು ಎರಡು ಜೊತೆಲಿ ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಫಸ್ಟು ಸ್ಕೇಲಾರ್ ಟೀಚ್ ಮಾಡಿ, ಸ್ಕೇಲಾರ್ ಬಗ್ಗೆ ನಾನು ಲೆಕ್ಚರ್ಸ್ ತೊಗೊಂಡ್ರೆ ಸ್ಕೇಲಾರ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ 1.5 hour ತೊಗೊತೀನಿ. ಯಾಕಂದರೆ ಸ್ಕೇಲಾರ್ ಅಂದರೆ ಏನು, ರಿಯಲ್ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀರಾ, ಯಾಕೆ ಅದನ್ನ ಸ್ಕೇಲಾರ್ ಅಂತ ಕರಿತೀವಿ, ಯಾಕೆ ಅದನ್ನ ಡಾಟ್ ಅಂತ ಕರಿತೀವಿ, ಏನೇನೋ ಹೇಳಬೇಕಾಗುತ್ತೆ. ಸೊ ಇದು 1 ಶಾರ್ಟ್ ವಿಡಿಯೋ ಆಗಿದ್ರೆ ನಂಗೆ ಗೊತ್ತು ನಿಮ್ಮ ಬೋರ್ಡ್ ಎಕ್ಸಾಮ್ ತುಂಬ ಹತ್ರ ಇದೆ. ಅದಕ್ಕೋಸ್ಕರ ನೀವು ಪೇಜಲ್ಲಿ 2 ಪಾರ್ಟ್ ಮಾಡ್ಕೊಂಬೇಡಿ. ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಎಲ್ಲ ಅರ್ಥ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೇಕು. ಇಲ್ವಾ, ಫಸ್ಟ್ ಎಲ್ಲದನ್ನು ಕೇಳಿ ನೋಡ್ದಿರ ಒಂದ್ಸರಿ ನೀವೇ ಬರೆದ್ಬೇಡಿ, ಮುಗೀತು, ಈ ಚಾಪ್ಟರ್ ಮುಗೀತು. ಇದೆಲ್ಲ 2 marks 3 marks ಬರುತ್ತೆ, ಅವೆಲ್ಲ ಬೇಜನ್ ಈಸಿ. ಓಕೆ, ನೆಕ್ಸ್ಟ್ ಫಸ್ಟ್ ವಾಟ್ ಈಸ್ ಸ್ಕೇಲಾರ್? ಸ್ಕೇಲಾರ್ ಅಂತ ಹೇಳಿದ್ರೆ ವೆನ್ ಯು ಮಲ್ಟಿಪ್ಲೈ 2 vectors, ವಿ ಗೋನ್ ಟೇಕ್ 2 vectors, 2 ವೆಕ್ಟರ್ ತೊಗೊತಾ ಇದ್ದೀವಿ. ಆ 2 ವೆಕ್ಟರ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸ್ಕೇಲಾರ್ ಬರ್ತಾ ಇದೆ, ಅಂದರೆ ಒಂದು ನಂಬರ್ ಬರುತ್ತೆ. ಅಫ್ಕೋರ್ಸ್, ಫಾರ್ ಎಕ್ಸಾಂಪಲ್ ವರ್ಕ್ ಡನ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಸ್ ಎ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್, ಬಟ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ನಮಗೆ ವರ್ಕ್ ಅನ್ನೋದು ಎನರ್ಜಿ, ಅದಕ್ಕೆ ಯಾವುದೇ ಡೈರೆಕ್ಷನ್ ಇಲ್ಲ. ದಿಸ್ ಇಸ್ ಡೈರೆಕ್ಷನ್ ಫಾರ್ ಎನರ್ಜಿನು. ವರ್ಕ್ ಡನ್ ಡೈರೆಕ್ಷನ್ ಏನಿದೆ ಅಲ್ಲಿ, ಅಂಡರ್ಸ್ಟುಡ್ ಆಗಿ ಬೇಸಿಕಲಿ. ಸೊ ಬೇಸಿಕಲಿ ಫೋರ್ಸ್ ಇನ್ ಡಿಸ್ಪ್ಲೇ, ಫಾರ್ ಎಕ್ಸಾಂಪಲ್ ಅದೇ ರೀತಿ ನೀವು ಈಗ ಸೋ ಮೆನಿ ಎಕ್ಸಾಂಪಲ್ಸ್ ಅದೇ ಮಕ್ಕಳು. ಇವನ್ ನೀವು ಇಫ್ ಯು ಟೇಕ್ ಡೈಪೋಲ್, ನೆನಪಿದೆಯಾ? ಎಲೆಕ್ಟ್ರಿಕ್ ಡೈಪೋಲ್ ರೊಟೇಟ್ ಮಾಡಿದ್ರೆ ಎನರ್ಜಿ ಪಿ ಇ ಕಾಸ್ ಥೀಟಾ, ಅದು ಹೇಳ್ಕೊಟ್ಟು ನೋಡಿ ನಾನು. ಎನರ್ಜಿ ಸ್ಟೋರ್ಡ್ ಇನ್ ಡೈಪೋಲ್, ಎನರ್ಜಿ ಆಫ್ ಎ ಡೈಪೋಲ್ನ ಯೂನಿಫಾರ್ಮ್ ಫೀಲ್ಡ್ ಅಂತಿದೆಯಲ್ವ, ಪಿ ಇ. ಇದೆಲ್ಲ ಏನಾಗುತ್ತೆ ಅಂದರೆ 2 ವೆಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬಂದು ಸ್ಕೇಲಾರ್ ಬರುತ್ತೆ, ಎ ಬಿ ಸ್ಕೇಲಾರ್ ಬರುತ್ತೆ. ಅರ್ಥ ಆಗಿ ಕ್ಲಿಯರ್ ಆಗಿ? ಇದು ಜನರಲ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಮಾಡ್ಲೇಸೇ ನಿಮ್ಗೆ ಗೊತ್ತೆ ಹೇಗೆ ಫೈಂಡ್ ಮಾಡ್ಕೊಂಡು, √(a², b², √(x² + y² + z²). It has an angle between 2 vectors. So when I multiply 2 vectors, I'm going to get an answer, a scalar value. Scalar means just a number. So if theta is equal to 0 degrees, 0 or 180 degrees, so what the answer is? A dot b is modulus A into modulus b. ತುಂಬ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ ಯಾವತ್ತಾಗಲಿ. ಸೊ ಇನ್ಫ್ಯಾಕ್ಟ್ ದೇರ್ ಇಸ್ ಎ ಎನರ್ಜಿ ಸ್ಟೋರ್ಡ್ ಇನ್ ಡೈಪೋಲ್. ನಿಮ್ಮ ಸಿ ಟಿ ಕ್ವಶನ್ ಕೇಳ್ತಾರೆ, ಮಿನಿಮಮ್ ಯಾವಾಗಿರುತ್ತೆ ಡೈಪೋಲಲ್ಲಿ, ಮ್ಯಾಕ್ಸಿಮಮ್ ಯಾವಾಗಿರುತ್ತೆ, -2 ಇ ಪಿ -2 PE -PE 0. ಡೈಪೋಲ್ ಎನರ್ಜಿ ಸ್ಟೋರ್ಡ್ ಸೇಮ್ 0 degree 180 degrees.
ನಾವು ಏನು ಸ್ಟಡಿ ಮಾಡ್ತೀವೋ ಅದನ್ನ ರಿಲೇಟ್ ಮಾಡ್ಕೊಬೇಕು. ರಿಲೇಟ್ ಮಾಡಿಕೊಂಡ್ರೆ ಎಷ್ಟು ನೀವು ರಿಲೇಟ್ ಮಾಡ್ತೀರೋ ಅಷ್ಟು ನೆನಪಿರುತ್ತೆ, ಆಯಿತಾ. ದಿಸ್ ಇಸ್ ಒನ್ 90 ಡಿಗ್ರೀಸ್. ಇಫ್ ದರ್ ಇಸ್ ಅನ್ ಇಫ್ ಬೇಸಿಕಲಿ ಎ ಡಾಟ್ ಬಿ ಇಸ್ 0, ಫಾರ್ ಎಕ್ಸಾಂಪಲ್ ಇಫ್ ದ ಆಂಗಲ್ ಇಸ್ 90 ಡಿಗ್ರೀಸ್, 90 ಡಿಗ್ರಿ ಇದ್ರೆ ಏನಾಗುತ್ತೆ, ಎ ಡಾಟ್ ಬಿ ವಿಲ್ ಬಿ 0. ದೇ ವೋಂಟ್ ಬಿ ಎನಿ ವರ್ಕ್ ಡನ್. ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಲಾಕ್ ಆಫ್ ಮಾಸ್ ಇದೆ, ಆಯಿತಾ. ನೀವು ಫೋರ್ಸ್ನ ಹಿಂಗೆ ಹಾಕ್ತೀರಾ, ಎಫ್ನ ಫೋರ್ಸ್ ಹಿಂಗೆ ಮೇಲೆಯಿಂದ ಹಾಕಿದ್ರೆ ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗುತ್ತಾ? ಇಲ್ಲ ತಾನೆ. ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಇದೆಯಲ್ವಾ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಇದು. ವಾಟ್ಸ್ ಆಂಗಲ್ ಬಿಟ್ವೀನ್ ಫೋರ್ಸ್ ವೆಕ್ಟರ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್? 90 ಡಿಗ್ರೀಸ್. ನಾನು ಫೋರ್ಸ್ನ ಹಿಂಗೆ ಹಾಕಿದ್ರೆ ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಆಗುತ್ತಾ? ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಅಫ್ಕೋರ್ಸ್ ಇಲ್ಲಿ ಒಂದು ವೇಳೆ ಇಲ್ಲಿ ಏನೂ ಇಲ್ಲ ಅಂದರೆ ಈ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಂದರೆ ಆಂಗಲ್ ಬಿಡೋದು ಮೀನ್ಸ್ 0 ಡಿಗ್ರಿ ಇದ್ದರೆ ವರ್ಕ್ ಇರುತ್ತೆ, ಇಲ್ಲ ಇರೋದಿಲ್ಲ. ಸೊ ನಾವು ಏನು ಮ್ಯಾಥ್ಸ್ ಸ್ಟಡಿ ಮಾಡ್ತೀವಲ್ಲ ಮಕ್ಕಳೇ, ಸುಮ್ಮನೆ ಸ್ಟಡಿ ಮಾಡೋದಿಲ್ಲ, ನಾನು ಯೂಸ್ ಮಾಡ್ತೀವಿ. ಅದು ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಇರುತ್ತೆ. ಬಟ್ ನಮ್ಮ ಮ್ಯಾಥ್ಸ್ ಬುಕ್ಕಲ್ಲಿ ಬರೀ ಎಕ್ಸ್ ವೈ ಝೆಡ್ ಅಂದ್ರೆ ನಿಮ್ಗೆ ಬೋರಿಂಗ್ ಅನ್ಸುತ್ತೆ ಅಷ್ಟೇ. ರಿಲೇಟ್ ಮಾಡ್ಕೊಬೇಕು ಫಿಸಿಕ್ಸ್ಗೆ, ಆಯಿತಾ. ಏನೋ ನಾಟ್ ಅ ಪ್ರಾಬ್ಲಮ್, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇದು ಒಂದು ವೇಳೆ ಇಫ್ ಐ ಟೇಕ್ ಕಾರ್ಟಿಷಿಯನ್ ಫಾರ್ಮ್ XYZ, X1 Y1 Z1 ತೊಗೊಂಡ್ರೆ, X2 Y2 Z2 ತೊಗೊಂಡ್ರೆ ಆ್ಯಕ್ಚುಲಿ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಹೆಂಗೆ ಮಾಡ್ತೀರಾ? ಇದು ಇಂಟು ಇದು, ಇದು ಇಂಟು ಇದು, ಇದು ಇಂಟು ಮತ್ತೆ ಇದು ಮಲ್ಟಿಪ್ಲೈ ಮಾಡಬೇಕು. ಇವಾಗ ನಿಮ್ಗೆ ಗೊತ್ತಿದೆ I ಇಂಟು I ಅಂತ ಹೇಳಿದ್ರೆ ಆ್ಯಂಗಲ್ ಸೇಮ್ ಅಲ್ವಾ, I X ಅಲ್ವಾ, ಆ್ಯಂಗಲ್ ಬಿಟ್ಟಿದ ಮೀನ್ಸ್ 0. ಸೊ I ಇಂಟು I ನಿಮ್ಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ I ವೆಕ್ಟರ್ ಡಾಟ್ I ವೆಕ್ಟರ್ ಅಂತ ತೊಗೊಂಡ್ರೆ ನಿಮಗೆ ಮಾಡ್ಯುಲಸ್ ಆಫ್ I ಅಂದರೆ ಎರಡು X ಅಲ್ವಾ, ಆ್ಯಂಗಲ್ ಬಿಟ್ಟಿದ ಮೀನ್ಸ್ 0. I ಆ್ಯಂಡ್ I ಕಾಸ್ 0 ಇಸ್ ಬೇಸಿಕಲಿ 1. ನಿಮಗೆ 1 ಆನ್ಸರ್ ಬರುತ್ತೆ. ಒಂದು ವೇಳೆ ನಾನು I ಇಂಟು J ತೊಗೊಂಡ್ರೆ, I ಅಂದರೆ X, J ಅಂದರೆ Y, ಆ್ಯಂಗಲ್ 90 ಡಿಗ್ರೀಸ್ 0. ಸೊ ನಾನು ಇದು ಇಂಟು ಇದು ಮಾಡಿದಾಗ ನನಗೆ ಆನ್ಸರ್ ಸಿಗುತ್ತೆ, ಇದು ಇಂಟು ಮಾಡಿದಾಗ 0 ಆಗುತ್ತೆ. ಮತ್ತು I ಇಂಟು I X Z ಪರ್ಪೆಂಡಿಕ್ಯುಲರ್ ಮತ್ತೆ 0. ಸೊ ವಿ ಗೆಟ್ ಓನ್ಲಿ X1. ಸೊ ನಾವು ಯಾವತ್ತೇ ಮಲ್ಟಿಪ್ಲೈ ಮಾಡಿದಾಗ ನಮಗೆ X1 Y1 Z1 ಮಾತ್ರ ಬರುತ್ತೆ, ಬೇರೆ ಎಲ್ಲ ಕಾಂಪೊನೆಂಟ್ 0 ಆಗುತ್ತೆ. ಆ್ಯಕ್ಚುಲಿ ನೀವು ಇದೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಮಾಡಿದ್ರೆ ನಿಮ್ಗೆ ಐ ಥಿಂಕ್ 6 ವ್ಯಾಲ್ಯೂಸ್ ಬರುತ್ತೆ. ಅದ್ರಲ್ಲಿ 3 0 ಬರುತ್ತೆ, ಅಲ್ಲ 6 ಅಲ್ಲ 9 ಸಾರಿ, 3 + 3 + 9 ಬರುತ್ತೆ. ಅದ್ರಲ್ಲಿ 3 ವ್ಯಾಲ್ಯೂ ಸಿಗುತ್ತೆ. ಸೊ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ, ಇದು ನೆನ್ಪಿಟ್ಕೊಳ್ಳಿ. ಓಕೆ ಸಾಕು, ಓಕೆ ಡನ್. ಓಕೆ ಆಯಿತಾ. ನೆಕ್ಸ್ಟ್ ವಾಟ್ ಈಸ್ A ಕ್ರಾಸ್ B ವೆಕ್ಟರ್ ಅಂತೇಳಿ, ಇದು ಬ್ಯೂಟಿಫುಲ್. ಇದು ಆ್ಯಕ್ಚುಲಿ ನಾನು ಹೇಳ್ತೀನಿ, 2 ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇನ್ನೊಂದು ವೆಕ್ಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ವೆಕ್ಟರ್ನ ಹಿಂಗೆ ಈ ಥರ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ಒನ್ ಮೋರ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದೀಸ್ ವೆಕ್ಟರ್ಸ್. ಸಿಂಪಲ್ ಆಗಿ ಹೇಳ್ತೀನಿ. ಬಾಟಲ್ ತಗೊಳ್ಳಿ, 2 ಫಿಂಗರ್ ನೋಡಿ, 2 ಫಿಂಗರ್ ಇದು 2 ವೆಕ್ಟರು. 2 ವೆಕ್ಟರ್ ಬಾಟಲ್ ತೊಗೊಂಡು, ಈ ಬಾಟಲ್ ಯಾವುದೋ ಇದು ಪ್ರತಿ ಸತಿ ಓಪನ್ ಮಾಡೋಂಗೆ ಓಪನ್ ಆಗೋದಿಲ್ಲ. ಇದು 2 ವೆಕ್ಟರ್ ತೊಗೊಂಡು ಅದೇನಾಗುತ್ತೆ, ಹಾಟ್ ವಾಟರ್ ಆಗಿರುತ್ತಲ್ವಾ, ಅದು ಕ್ಲೋಸ್ ಇಟ್ ಆಫ್, ಪ್ರೆಷರ್ ಬಿಲ್ಡಪ್ ಆಗಿರುತ್ತೆ. ಸೊ ಪ್ರೆಷರ್ ಇರುತ್ತೆ, ಇನ್ಫ್ಯಾಕ್ಟ್ ಸೌಂಡ್ ಬರುತ್ತೆ ಪಟ್ ಅಂತ, ಫಿಸಿಕ್ಸ್. ಓಕೆ ಎನಿವೇರ್, 2 ವೆಕ್ಟರ್ ರೊಟೇಟ್ ಮಾಡಿದ್ರೆ ನಾನು ಹಿಂಗೆ 2 ವೆಕ್ಟರ್ ರೊಟೇಟ್ ಮಾಡಿದ್ರೆ ಬಾಟಲ್ ಕ್ಯಾಪ್ ಎಲ್ಲಿ ಬರ್ತಾ ಇದೆ? ಹಿಂಗೆ ಹೋಗ್ತಾ ಇದೆ ಬಾಟಲ್ ಕ್ಯಾಪು, ಸೈಡಿಗೆ ಹೋಗ್ತಾ ಇದೆಯಾ? ಇಲ್ಲ, ಮೇಲೆ ಬರ್ತಾ ಇರ್ತಾನೆ ಹಿಂಗೆ, ಇಟ್ಸ್ ಕಮಿಂಗ್ ಟಾಪ್. ವೆನ್ ಐ ರೊಟೇಟ್ 2 ವೆಕ್ಟರ್ಸ್ ಲೈಕ್ ದಿಸ್, ಐ ಆಮ್ ಗೆಟಿಂಗ್ ದ ಥರ್ಡ್, ಇಟ್ಸ್ ಆಲ್ಸೋ ವೆಕ್ಟರ್ ಓನ್ಲಿ, ನೋ, ಬಿಕಾಸ್ ಇಟ್ಸ್ ಕಮಿಂಗ್ ಔಟ್ ಅಪೋಸಿಟ್, ಈಗ ಮೇಲೆ ಬರ್ತಾ ಇದೆ. ಇಟ್ ಹ್ಯಾಸ್ ಅ ಡೈರೆಕ್ಷನ್, ಇಟ್ಸ್ ಕಮಿಂಗ್ ಅಟ್ ಸಮ್, ಇಟ್ ಹಸ್ ಟ್ರಾವೆಲ್ ಸಮ್ ಡಿಸ್ಟೆನ್ಸ್ ಆಲ್ಸೋ. ಸೊ ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, ಅರ್ಥ ಆಯ್ತಾ? ಸೊ ಅಂದರೆ ವೆನ್ ಐ ರೊಟೇಟ್ 2 ವೆಕ್ಟರ್ಸ್, ಐ ಆಮ್ ಗೋಯಿಂಗ್ ಟು ಗೆಟ್ ಎ ಥರ್ಡ್ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ A and B ವೆಕ್ಟರ್ಸ್. ಅರ್ಥ ಆಯ್ತಾ? ಅದು ಕ್ರಾಸ್ ಪ್ರಾಡಕ್ಟ್. ಸಿಂಪಲ್ ಎಕ್ಸಾಂಪಲ್, ಟಾರ್ಕ್. ಫಾರ್ ಎಕ್ಸಾಂಪಲ್ ನಾನು ಎನ್ನೇ ವಿಡಿಯೋ ಪ್ರೀವಿಯಸ್ ಲೆಕ್ಚರ್ ಮಾಡಬೇಕಾದ್ರೆ ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ 1 ಶಾರ್ಟಲ್ಲಿ ಮಾಡಿದ್ದೆ. ಟಾರ್ಕ್, when a dipole is kept, when a current carrying conductor is kept in the magnetic field, tau NIAB sin theta, NIAB, or it is M cross B sin theta. ನಾನು ನಿಮಗೆ ಮ್ಯಾಥ್ಸ್ ಫಿಸಿಕ್ಸ್ ಜೊತೆ ರಿವಿಷನ್ ಮಾಡ್ತಾ ಇರ್ತೀನಿ, ನಾನು 2 ಟೀಚ್ ಮಾಡ್ತೀನಿ ಅದಕ್ಕೋಸ್ಕರ. ಅರ್ಥ ಆಯ್ತು? tau is equal to MB sin theta. ಅರ್ಥ ಆಯ್ತಾ ಇದು? ಓಕೆ, ಇಲ್ಲಿ ಥೀಟಾ 0 ಡಿಗ್ರೀಸ್ ಇದ್ದರೆ, 0 ಡಿಗ್ರಿ ಅಂದರೆ A ಕ್ರಾಸ್ B ಬಂದು 0 ಮಿನಿಮಮ್ ಇರುತ್ತೆ. ಅದು 2 ವೆಕ್ಟರ್ ಇದೆ. 90 ಡಿಗ್ರಿ ಇದ್ದರೆ ಮ್ಯಾಕ್ಸಿಮಮ್ ರೊಟೇಷನ್ ಸಿಗುತ್ತೆ ನಿಮಗೆ. 90 ಡಿಗ್ರಿ ಇದ್ದರೆ ವಿಲ್ ರೊಟೇಟ್ ಗೆಟ್ ದ ಮ್ಯಾಕ್ಸಿಮಮ್. tau is equal to MB sin theta ಬರುತ್ತೆ. sin theta ಮ್ಯಾಕ್ಸಿಮಮ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ A ವೆಕ್ಟರ್ ಆ್ಯಂಡ್ B ವೆಕ್ಟರ್? ಒಂದು ವೇಳೆ X1 Y1 Z1 X2 Y2 Z2 ತೊಗೊಂಡ್ರೆ ಆ್ಯಕ್ಚುಲಿ ಏನು ಮಾಡೋಕ್ಕೆ ಗೊತ್ತಾ, ಇದಕ್ಕೆ ಮಲ್ಟಿಪ್ಲೈ ಮಾಡೋದು ನಾವು. X1 ಇಂಟು X1 this one into this one into this ಮಲ್ಟಿಪ್ಲೈ ಮಾಡಬೇಕು.
ಬಟ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಒಂದು ವೇಳೆ ಐ ಮತ್ತು ಜೆನ ಮಲ್ಟಿಪ್ಲೈ ಮಾಡಿದ್ರೆ ಐ ವಿಲ್ ಗೆಟ್ ಅ ಆನ್ಸರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದಿಸ್, ದಟ್ ಮೀನ್ಸ್ ಕೆ. ಅಫ್ಕೋರ್ಸ್ ಅದು ಡಿಪೆಂಡ್ ಆಗುತ್ತೆ. ಆಂಟಿಗೆ ಈಗ ನಾನು ಬಾಟಲ್ ಕ್ಯಾಪ್ನ ಮೇಲೆ ಹಿಂಗೆ ಓಪನ್ ಮಾಡಿದ್ರೆ ಮೇಲೆ ಬರುತ್ತೆ, ಹಿಂಗೆ ಮಾಡೋಕ್ಕೆ ಕೆಳಗಡೆ ಹೋಗುತ್ತೆ. ಸೊ ಇಟ್ ಮೇ ಬಿ ಮೈನಸ್ ಕೆ ಆರ್ ಪ್ಲಸ್ ಕೆ, ವಿ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ವೆನ್ ಮಲ್ಟಿಪ್ಲೈ ಐ ಆ್ಯಂಡ್ ಜೆ ವಿಲ್ ಗೆಟ್ ಕೆ. ಸಿಂಪಲಾಗಿ ಹೇಳ್ತೀವಿ ನೋಡಿ, ಈ ಥರ ಐ ಇಂಟು ಜೆ ವಿಲ್ ಗೆಟ್ ಪ್ಲಸ್ ಕೆ. ಅಂದರೆ ಜೆ ಇಂಟು ಐ ಮೈನಸ್ ಕೆ, ಈ ಥರ ಐ ಇಂಟು ಜೆ ಮಾಡಿದ್ರೆ ಪ್ಲಸ್ ಕೆ ಬರುತ್ತೆ, ಜೆ ಇಂಟು ಐ ಮಾಡಿದ್ರೆ ಮೈನಸ್ ಕೆ. ಯು ಇಮ್ಯಾಜಿನ್ ಲೈಕ್ ದಿಸ್, ಇಟ್ಸ್ ಪಾಸಿಟಿವ್. ಎರೇಸ್ ಮಾಡ್ತೀನಿ ರೀ. ನಾನು ಇದನ್ನು ಪಾಸಿಟಿವ್ ಅಂತ ತೊಗೊಂಡ್ರೆ ಈ ಥರ ಮಲ್ಟಿಪ್ಲೈ ಮಾಡೋದನ್ನು ಐ ಇಂಟು ಜೆ ಇಸ್ ಪ್ಲಸ್ ಕೆ, ಕೆ ಇಂಟು ಐ ಇಸ್ ಪ್ಲಸ್ ಜೆ, ಐ ಇಂಟು ಈ ಥರ. ಒಂದು ವೇಳೆ ಐ ಇಂಟು ಕೆ ಇಸ್ ಮೈನಸ್ ಜೆ, ಜೆ ಇಂಟು ಐ ಇಸ್ ಮೈನಸ್ ಕೆ, ಈ ಥರ ಆಪೋಸಿಟ್ ಉಲ್ಟಾ. ಅದು ನಮ್ಮ ಸೈನ್ ಕನ್ವೆನ್ಷನ್, ನೀವು ತಲೆ ಕೆಡ್ಸ್ಕೊಂಬೇಡಿ. ಬಟ್ ಈ ಥರ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಐ ಇಂಟು ಐ ಝೀರೋ ಆಗುತ್ತೆ ಪಕ್ಕ, x1 ಐ ಇಂಟು x2 ಐ, ಬಿಕಾಸ್ ಆ್ಯಂಗಲ್ ಝೀರೋ ಆಗುತ್ತೆ. ಬಟ್ ಇವೆರಡು ಬರುತ್ತಾ? ಜೆ ಮಲ್ಟಿಪ್ಲೈ ಮಾಡಿದ್ರೆ ಜೆ ಇಂಟು ಜೆ ಝೀರೋ ಆಗುತ್ತೆ. ಇಲ್ಲಿ ಏನಾಯಿತು ಅದು ಆಪೋಸಿಟ್, ಇಲ್ಲಿ ಜೆ ಇಂಟು ಜೆ ಝೀರೋ ಆಗುತ್ತೆ. ಬಟ್ ಇವೆರಡು ಬರುತ್ತಾ? ಸೊ ಅದು ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ವಿ ಕಾಂಟ್ ರಿಮೆಂಬರ್ ದಟ್ ಯಾವುದೋ x1 ಯಾವುದೋ y1. ದ್ಯಾಟ್ಸ್ ವೈ ವಿ ಹ್ಯಾವ್ ಮ್ಯಾಟ್ರಿಸಸ್. ಬ್ಯೂಟಿಫುಲ್. ಸೊ ಮ್ಯಾಟ್ರಿಸಸ್ ಹೆಲ್ಪ್ಸ್ ಇನ್ ರಿಮೆಂಬರಿಂಗ್. ನೀವು ನೆಕ್ಸ್ಟು ಹೈಯರ್ ಕ್ಲಾಸ್ಗೆ ಹೋದಾಗ, ಇಂಜಿನಿಯರಿಂಗ್ ಮ್ಯಾಥ್ಸ್ ಎಲ್ಲ ಹೋದಾಗ, you have something called, you will have differentiation, integration inside a matrix. ನೆನ್ಪಿಟ್ಕೊಂಡಿರಿ. ಓಕೆ, ಎನಿವೇರ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ಇದೆಯಾ? ಸೊ ಜಸ್ಟ್ ಮಲ್ಟಿಪ್ಲೈ x1 y1 z1 x2 y2 z2 ಇದಿಟ್ಟರೆ ಸಾಕು. ಸೊ ಇಲ್ಲಿ ಮಾಡಿದ್ರೆ x1 ಇಲ್ಲಿ x1 x2 y1 y2 z1 z2, ಸಿಂಪಲ್. ಸೊ ವೆನ್ ಐ ಮಲ್ಟಿಪ್ಲೈ ಟೂ ವೆಕ್ಟರ್ಸ್ ಐ ಆಮ್ ಗೆಟಿಂಗ್ ಎ ಜಸ್ಟ್ ಎ ನಂಬರ್. ವೆನ್ ಐ ಕ್ರಾಸ್ ಮಲ್ಟಿಪ್ಲೈ ಟೂ ವೆಕ್ಟರ್ಸ್ ಐ ಆಮ್ ಗೆಟಿಂಗ್ ಒನ್ ಮೋರ್ ವೆಕ್ಟರ್. ಅರ್ಥ ಆಯ್ತಾ? ದಟ್ ವೆಕ್ಟರ್ ಹೌ ಟು ಫೈಂಡ್? ಲೈಕ್ ದಿಸ್. ನೆಕ್ಸ್ಟು ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್. ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಪ್ರೊಜೆಕ್ಟ್ ಮಾಡಿದಾಗ ವಾಟ್ ಈಸ್ ಆನ್ಸರ್? ವೆರಿ ಸಿಂಪಲ್. ಇಫ್ ದೇ ಸೇ ಎ ವೆಕ್ಟರ್ ಆನ್ ಬಿ ವೆಕ್ಟರ್, ನೆನ್ಪಿಟ್ಕೊಡಿ, ಎ ಆನ್ ಬಿ ಅಂದರೆ ಡಿವೈಡೆಡ್ ಬೈ ಬಿ ಮಾಡಬೇಕು. ಬಿ ಆನ್ ಎ ಅಂತ ಹೇಳಿದ್ರೆ ಬಿ ಆನ್ ಎ ಅಂತ ಹೇಳಿದ್ರೆ ಏನು ಮಾಡಬೇಕು? ಸೇಮ್ ಎ ಡಾಟ್ ಬಿನೇ ಮಾಡಬೇಕು, ಡಿವೈಡ್ ಬೈ ಬಿ ಮಾಡಬೇಕು. ಸಾರಿ, ಡಿವೈಡ್ ಬೈ ಎ ಆನ್ ಟಾಪ್ ಆಫ್ ವಾಟ್ ಯು ಪುಟಿಂಗ್ ಇಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಐ ಕ್ಯಾನ್ ಗಿವ್ ಪ್ರೂಫ್ ಫಾರ್ ದಿಸ್, ನಾಟ್ ರಿಕ್ವೈರ್ಡ್. ಮಕ್ಕಳು ನೆನ್ಪಿಟ್ಕೊಳ್ಳಿ ಸಾಕು. ಎ ವೆಕ್ಟರ್, ಈ ಎ ವೆಕ್ಟರ್ ಇದ್ರ ಮೇಲೆ ಪ್ರೊಜೆಕ್ಟ್ ಮಾಡಿದಾಗ ಸಿಂಪಲ್ ರೀ. ಎ ವೆಕ್ಟರ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ರೆ ಎ ಕಾಸ್ಟ್ ಇಟ ಆಗಿರುತ್ತೆ. ಹೌ ಡು ಯು ಗೆಟ್ ಎ ಕಾಸ್ಟ್ ಇಟ? ನಿಮ್ಗೆ ಎ ಕಾಸ್ಟ್ ಇಟ ಬೇಕಂದ್ರೆ ಎ ಆ್ಯಂಡ್ ಬಿ ಮಲ್ಟಿಪ್ಲೈ ಡಿವೈಡ್ ಬಿ ಮಾಡೋಕ್ಕಲ್ವಾ? ಸಿಂಪಲ್. ವೆನ್ ಯು ಮಲ್ಟಿಪ್ಲೈ ಎ ಆನ್ ದಿಸ್ ವಿಲ್ ಗೆಟ್ ಎ ಕಾಸ್ಟ್ ಇಟ. ನಮ್ಗೆ ಫಿಸಿಕ್ಸಲ್ಲಿ ಓದಿದ್ದೀವಲ್ವಾ? ಇಟ್ಸ್ ಎಷ್ಟು ಸತಿ ಹೇಳಿದ್ದಾರೆ ನಿಮಗೆ, ಇದ್ರದ್ದು ಎಕ್ಸ್ ಕಾಂಪೊನೆಂಟು ಎ ಕಾಸ್ಟ್ ಇಟ. ಹೌ ಡು ಯು ಗೆಟ್ ಎ ಕಾಸ್ಟ್ ಇಟ? ಎ ಇಂಟು ಬಿ ಮಲ್ಟಿಪ್ಲೈ ಮಾಡಿದಂಗೆ ಎ ಬಿ ಕಾಸ್ಟ್ ಇಟ ಬರುತ್ತೆ. ಬಟ್ ಹಂಗೆ ಬರೀ ಎ ಕಾಸ್ಟ್ ಇಟ ಬೇಕು, ಅದನ್ನು ಬಿ ಇನ್ ಡಿವೈಡ್ ಮಾಡ್ತೀವಿ. ಅರ್ಥ ಆಗಿ ಕ್ಲಿಯರಾಗಿ? ಸೊ ನೀವು ಇಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡಿ, ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಎ ಆನ್ ಬಿ ಅಂತ ಹೇಳಿದ್ರೆ ಎ ಡಾಟ್ ಬಿ ಡಿವೈಡ್ ಬೈ ಮಾಡ್ಯುಲಸ್ ಆಫ್ ಬಿ. ಆಯಿತಾ? ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಸಿಂಪಲ್. ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಇಫ್ two vectors represent two sides of a triangle, then the area is nothing but you have to first multiply a vector into b vector, and because area is a number alva, area is a number. When I multiply cross product I'll get a vector. To get a number I have to get the magnitude. We have to find the magnitude. artha aita? So area of a triangle ಕೇಳ್ಬಿಟ್ರೆ ಇದನ್ನು ಪ್ರೂವ್ ಮಾಡ್ಬೋದು. ಸಿಂಪಲ್ ಆ್ಯಕ್ಚುಲಿ. ಇದನ್ನು ಹಾಫ್ ಇಂಟು ಬೇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕೊಂಡು ಮಾಡ್ಬೋದು. ಅರ್ಥ ಆಯ್ತು? ಸಿಂಪಲ್ ಮಕ್ಕಳು. ಹೈಟ್ ಬಂದು ನಿಮಗೆ ಎ ಸೈನ್ ಥೀಟಾ ಬರುತ್ತೆ. ಇದು ಎ ಕಾಸ್ಟ್ ಎ ಸೈನ್ ಥೀಟಾ ಬರುತ್ತೆ. ಸೊ ಎ ಸೈನ್ ಥೀಟಾ ಅಂದರೆ ಸ್ಕೇಲಾರ್ ಪ್ರಾಡಕ್ಟ್. ಬೇಗ ಡಿರೈವೇಷನ್ ಬೇಡ ಬಿಡಿ. ಓಕೆ, ಇದು ಸಿಂಪಲ್, ವೆರಿ ಸಿಂಪಲ್. ಇನ್ನೊಂದು ನೆನ್ಪಿಟ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ. ಯಾವತ್ತೇ ಆಗಲಿ ನಾವು ಎ ಬಿ ಎ ಸಿ ತೊಗೊಬೇಕು. ಸೊ ನಾವು ಎರಡು ಸೈಡ್ ಹೆಂಗಂದಂಗೆ ತೊಗೊಳಕ್ಕಾಗೋದಿಲ್ಲ. ಯು ಕಾಂಟ್ ಟೇಕ್ ಸಿ ಎ ಆ್ಯಂಡ್ ಎ ಬಿ. ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಸೇಮ್ ಪಾಯಿಂಟ್ ಎ ಬಿ. ಈ ಥರ ಎ ಬಿ ಎ ಸಿ. ಇಲ್ಲ ನಿಮ್ಗೆ ಬೇಡ ಆ್ಯಕ್ಚುಲಿ ಬಿ ಎ ಬಿ ಸಿ ತೊಗೊಬೋದು. ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಎಕ್ಸಾಮಲ್ಲಿ ಪಾಯಿಂಟ್ಸ್ ಕೊಟ್ಬಿಡ್ತಾರೆ, ವೆಕ್ಟರ್ಸ್ ಕೊಡೋದಿಲ್ಲ, ಪಾಯಿಂಟ್ಸ್ ಕೊಡ್ತಾರೆ. ಐ ಹ್ಯಾವ್ ಟೇಕನ್ ಒನ್ ಕ್ವಶನ್ ಲೈಕ್ ದ್ಯಾಟ್. ಪಾಯಿಂಟ್ಸ್ ಕೊಟ್ಬಿಟ್ರೆ ಆಗ ನೀವು ಫೈನ್ ಮಾಡೋಕ್ಕಾಗುತ್ತೆ. ನಿಮ್ಗೆ ಗೊತ್ತಾಗಲ್ಲ ಯಾವ್ದು ಎ ಬಿ ಯಾವ್ದು ಬಿ ಸಿ ತೊಗೊಂಡು ಅಂದ್ಬಿಟ್ಟು. ಅಲ್ಲಿ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಮತ್ತೆ ನನಗೆ ಎಕ್ಸಾಕ್ಟ್ಲಿ ಗೊತ್ತು ಮಕ್ಕಳಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದ್ಬಿಟ್ಟು. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಸ್ಟಾರ್ಟಿಂಗ್ ಎ ಬಿ ಇಲ್ಲ ಎ ಸಿ ಆಗಿರಬೇಕು, ಇಲ್ವಾ ಬಿ ಎ ಬಿ ಸಿ ಆಗಿರಬೇಕು, ಇಲ್ವಾ ಸಿ ಎ ಸಿ ಬಿ ಆಗಿರಬೇಕು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಲ್ಲ ಸೇಮ್ ಇರಬೇಕು. ಅರ್ಥ ಆಯ್ತಾ? ಓಕೆ, ಒಂದು ವೇಳೆ ವೆಕ್ಟರ್ಸ್ ಕೊಟ್ಟರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಕ್ರಾಸ್ ಮಾಡಿ.
ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇದು ಇಲ್ಲಿ ಹಾಫ್ ಬರುತ್ತೆ, ಇಲ್ಲಿ ಹಾಫ್ ಬರೋದಿಲ್ಲ. ಏನು ತಿಕ್ಕೆ ಸರ್, ನಾನೇನು ಮಾಡಿದೆ ಗೊತ್ತಾ, ಈ ಡಯಾಗ್ರಾಮ್ ಡ್ರಾ ಮಾಡಿದೆ, ಅದನ್ನೇ ಏನು ಕಾಪಿ ಮಾಡಿದೆ, ಮತ್ತೆ ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿದೆ ಈ ಥರ. ಡಬಲ್ ಐತಲ್ವಾ, ಇದು ಡಬಲ್ ಇದಲ್ವಾ, ಇದು ಹಾಫ್ ಎ ಬಿ ಡಬಲ್ ಡಿಸ್ ಮುಗಿ. ಅರ್ಥ ಕ್ಲಿಯರಾಗಿ? ಸಾರಿ. ಸೊ ನೀವೇನು ಮಾಡೋಕ್ಕೀಗ, ನಿಮಗೆಲ್ಲ ಅರ್ಥ ಆಗಿದ್ದರೆ ನಾನು ನನ್ನ ಸಜೆಷನ್ನು ಒಂದೇ ಒಂದು 5 ನಿಮಿಷ ಕುತ್ಕೊಂಡು ನೋಡಿದ್ರೆ ಒಂದ್ಸತಿ ಬರೆದುಬಿಡಿ ಎಲ್ಲದನ್ನು. ನಾನು ಏನೇನು ಹೇಳಿದ್ನೋ ಪಾಯಿಂಟ್ಸು, ಮೀನಿಂಗ್ ಏನು ಇನ್ ಟರ್ಮ್ಸ್ ಆಫ್ ಕಾರ್ಟೇಷಿಯನ್ ಪಾಯಿಂಟ್ಸ್, ಆ್ಯಂಗಲ್ ಏನಾಗುತ್ತೆ, ಅದಾದಮೇಲೆ ನೆಕ್ಸ್ಟು ಪ್ರೊಜೆಕ್ಷನ್. ಇಲ್ಲಿ ಮೀನಿಂಗ್ ಏನು, ಆ್ಯಂಗಲ್ ಏನಾಗುತ್ತೆ, ಆ್ಯಂಗಲ್ 0-90 ಡಿಗ್ರಿಗೆ, ಮತ್ತು ಅದರದ್ದು ಕಾರ್ಟೇಷಿಯನ್ ಫಾರ್ಮು, ಮತ್ತು ಇಲ್ಲಿ ಪ್ಯಾರಲೋಗ್ರಾಮ್ ಏರಿಯಾ ಬರೆದುಬಿಟ್ರೆ ಮುಗೀತು ಇದಷ್ಟೇ. ಚೆನ್ನಾಗಿ ಕ್ವಶನ್ಸ್ನ ಒನ್ ಬೈ ಒನ್. ಮಾಡಿ ಕಮಾನ್. ಇದು ವೆಕ್ಟರ್, ಇದು ಲೆಟ್ ಗಿವ್ ವೆಕ್ಟರ್ ದರ್. ಐ ಥಿಂಕ್ ಇನ್ನೊಂದು ಟೆಕ್ಸ್ಟ್ ಬುಕ್ ಕ್ವಶನ್ ಇದೆ ಎಕ್ಸಾಂಪಲಲ್ಲಿ, x + 8 × x - 8 ಅಂತ, ಅದು ಸೇಮ್ ಇದೆ. ದಿಸ್ ಇಸ್ ಮೋರ್ ಯು ಹ್ಯಾವ್ ಟು ಮಲ್ಟಿಪ್ಲೈ a ವೆಕ್ಟರ್ ಇಂಟು a ವೆಕ್ಟರ್, a ವೆಕ್ಟರ್ ಇಂಟು ಮೈನಸ್ a ವೆಕ್ಟರ್ ಇಂಟು b ವೆಕ್ಟರ್ ಪ್ಲಸ್ b ವೆಕ್ಟರ್ ಇಂಟು a ವೆಕ್ಟರ್ ಇಂಟು a ವೆಕ್ಟರ್. ಇಟ್ಸ್ ನಥಿಂಗ್ ಬಟ್ a + b ಇಂಟು a - b, a² - b² ಬರಿಬೋದು ನಾವು ಡೈರೆಕ್ಟಾಗಿ. ಬಟ್ ಹಂಗೆ ಬರೀಬಾರ್ದು ಡೈರೆಕ್ಟ್. ಒಂದಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ರೆ ಸ್ಟೆಪ್ಸ್ ಬರೀಬೇಕಾಗುತ್ತೆ. ಯಾಕಂದರೆ ಸಿ ಇ ಟಿಯಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಎವ್ರಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಸಿ ಇ ಟಿಗೆ ಇರೋದ್ರಿಂದ ನಾನು ಸ್ಟ್ರೆಸ್ ಮಾಡ್ತೀನಿ ಅಷ್ಟೇ. ಸಿನ್ಸ್ ದೇ ಕನ್ಸಿಡರ್ ದಿಸ್ ಮಾರ್ಕ್ಸ್ ಫಾರ್ ಸಿ ಇ ಟಿ, ನೀವು ಪ್ರಾಪರ್ ಸ್ಟೆಪ್ಸ್ ಬರೀಬೇಕು. ವೆರಿ ಸಿಂಪಲ್ ಮಕ್ಕಳೇ. ಸೊ a.b ಇಸ್ ನಥಿಂಗ್ ಬಟ್ b.a. ಏನಕ್ಕೆ ಸರ್, ಇದು ಫಸ್ಟ್ ಆಫ್ ಆಲ್ ಸ್ಕೇಲಾರ್ ಪ್ರಾಡಕ್ಟು. ಯು ಕ್ಯಾನ್ ಯೂಸ್ ಅ ಕಾಂಪಿಟೇಟಿವ್ ಪ್ರಾಪರ್ಟಿ. ಆ್ಯಕ್ಚುಲಿ ಅದಕ್ಕೆ ಸಪ್ರೇಟಾಗಿ ಪ್ರಾಪರ್ಟೀಸ್ ಇದೆ. ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಪ್ರಾಡಕ್ಟ್, ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟ್ ಅಂತ ನಾವು ಕಾಂಪಿಟೇಟಿವ್ ಎಕ್ಸಾಮ್ನ ಸ್ಟಡಿ ಮಾಡ್ತೀವಿ. ಬಟ್ ಇಲ್ಲಿ ಬೇಕಾಗಿಲ್ಲ. a.b is b.a ಫಾರ್ ವೆಕ್ಟರ್ಸ್, ಫಾರ್ ಸ್ಕೇಲಾರ್. ಬಟ್ ಫಾರ್ ಕ್ರಾಸ್ ಪ್ರಾಡಕ್ಟ್ ವಿ ಕಾಂಟ್ ಟೆಲ್ ಲೈಕ್ ದಟ್, ಬಿಕಾಸ್ ಡೈರೆಕ್ಷನ್ ಚೇಂಜ್ ಆಗುತ್ತಲ್ವಾ. ನೀವು ಹಿಂಗೆ ಓಪನ್ ಮಾಡೋ ಕ್ಯಾಪ್ ಮೇಲೆ ಬರುತ್ತೆ, ಹಿಂಗೆ ಓಪನ್ ಕ್ಯಾಪ್ ಕೆಳಗಡೆ ಹೋಗುತ್ತೆ. ಹೌ ಬೋತ್ ಆರ್ ಈಕ್ವಲ್? ಸೊ ಕ್ರಾಸ್ ಪ್ರಾಡಕ್ಟ್ ಇಸ್ ನಾಟ್ ಕಾಂಪಿಟೇಟಿವ್, ಡಾಟ್ ಪ್ರಾಡಕ್ಟ್ ಇಸ್ ಕಾಂಪಿಟೇಟಿವ್. ಅದರಿಂದ ಕ್ಯಾನ್ಸಲ್ ಮಾಡ್ಬೋದು ನಾವು. ಅರ್ಥ ಆಯ್ತಾ? ಸೊ ಎರಡು ಸೇಮ್ ಇರೋದ್ರಿಂದ ನನಗೆ ಮಾಡ್ಯುಲಸ್ a² ಬರುತ್ತೆ, ಬಿಕಾಸ್ ಆ್ಯಂಗಲ್ ಇಸ್ ಕಾಸ್ ಥೀಟಾ ಬರುತ್ತೆ ಬಟ್ 0 ಆಗುತ್ತೆ. ಎರಡು ಸೇಮ್ ಇರೋದ್ರಿಂದ ಮಾಡ್ಯುಲಸ್ b² ಬರುತ್ತೆ. ದಟ್ ಇಸ್ ಈಕ್ವಲ್ ಟು 8. ಇಲ್ವಾ? ಸಿಂಪಲ್. a + b ಇಂಟು a - b, a² - b² ಮುಗೀತು. a² - b². ಅರ್ಥ ಆಯ್ತಾ? ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. a ಬಂದು 8 ಅಂತ ಹೇಳಿದ್ದಾರೆ. ಸೊ 8 ಮಾಡ್ಯುಲಸ್ b ಇದು ಅದರದ್ದು ಹೋಲ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸಿಂಪಲ್, ಮುಗೀತು. 8 8 64 64 ಮಾಡ್ಯುಲಸ್ b² ಮೈನಸ್ ಮಾಡ್ಯುಲಸ್ b² is 8. 63 ಮಾಡ್ಯುಲಸ್ b² is 8. So what is modulus b² is 8/63. What is modulus of b? Root of this, root of 8/√63. ಸ್ಪ್ಲಿಟ್ ಮಾಡ್ಬೋದಾ? ಮಾಡ್ಬೋದು. 8 9 ಬರಿಬೋದು ನಾವು. 2 × 4 2 × 4 ಬರುತ್ತೆ, ಅದರದ್ದು ರೂಟು. ಇದು ಏನಾಗುತ್ತೆ? 63 ಫೇಮಸ್ ನಂಬರ್. 7 9 60 7 9s 63 ಅಲ್ವಾ? 7 9s ಯಾ, ಇದು ರೂಟು. √4 ಏನಾಗುತ್ತೆ? 2 2√2. ಇದು 7 ಹಾಗೆ ಇರುತ್ತೆ. 3√7. ಸೊ ನಮ್ಗೆ ಆನ್ಸರ್ ಸಿಕ್ತು. ವಾಟ್ ಈಸ್ ಮಾಡ್ಯುಲಸ್ ಬಿ? ಇಸ್ this one. What is a vector will be? Now a vector is 8 times of this vector, that is 8 times of 2√2 divided by 3√7 3√7 16 16√2 divided by 3√7. ಮುಗಿತಾ? ಇನ್ನೊಂದು x - a x plus x - a x ಇನ್ನೊಂದು ಯಾವುದು ಎಕ್ಸಾಂಪಲ್ ಇಸ್ ಒಂದು ಕ್ವಶನ್ ಚೆಕ್ ಮಾಡಿ ಮಕ್ಕಳೇ. ನಾನು ಸಿಮಿಲರ್ ಟೈಪ್ ಓನ್ಲಿ 1 ಕ್ವಶನ್ ತೊಗೊಂಡಿದ್ದೀನಿ. ಅವ್ರು ಹೆಂಗೆ ಬೇಕಾದರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ a b, ಇಲ್ಲಿ ಒಂದು ವೇಳೆ ಅವ್ರು ದೇ ಕ್ಯಾನ್ ಆಸ್ಕ್ ಲೈಕ್ x + a ವೆಕ್ಟರ್ ಇಂಟು x - a ವೆಕ್ಟರ್, x - a ಈ ಥರ ಕೇಳ್ಬಿಟ್ಟಿನಿ 8 ಕೊಡ್ಬೋದು. ಇಲ್ಲ ನಿಮಗೆ 2a + a 2a + b ಇಲ್ಲ a - b ಈ ಥರ ಏನು ಬೇಕಾದರೂ ಕೇಳ್ಬೋದು. ಏನೇ ಕೇಳಿದ್ರು ನಾರ್ಮಲಾಗಿ ಮಲ್ಟಿಪ್ಲೈ ಮಾಡಿ. 2 × a 2a ವೆಕ್ಟರ್ ಪ್ಲಸ್ ಇದು b × a b a ಮೈನಸ್ b ಕ್ಯಾನ್ಸಲ್ ಆಗುತ್ತೆ. ಒಂದು ವೇಳೆ ಕ್ಯಾನ್ಸಲ್ ಆಗಿದ್ರೆ ನೋ ಪ್ರಾಬ್ಲಮ್. ಒಂದು ವೇಳೆ ಇಲ್ಲಿ 3 ಬಂತಾ, ಇಲ್ಲಿ 4 ಬಂತಾ, 4 - 3 ಮಾಡಿ ಅಷ್ಟೇ. ಒಂದು ಕ್ಯಾನ್ಸಲ್ ಆಗಿದೆ. ಆ ಥರ ಕ್ವಶನ್ ಕೇಳಿಲ್ಲ ಬೋರ್ಡ್ ಎಕ್ಸಾಮ್ ಇದುವರೆಗೂ. ಕೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತು? ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡೋದು, ನಾರ್ಮಲಾಗಿ ಇದೇನು ಕೊಟ್ಟಿರೋದು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಳೋದು ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಆ್ಯಂಗಲ್ ಬಿಟ್ವೀನ್. ಹೌ ಡಿಫೈನ್ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್? ವೆರಿ ಸಿಂಪಲ್. a ವೆಕ್ಟರ್ ಡಾಟ್ b ವೆಕ್ಟರ್ ಏನಾಗುತ್ತೆ ಆನ್ಸರು? ಮಾಡ್ಯುಲಸ್ a ಮಾಡ್ಯುಲಸ್ b cos θ. What is the angle cos θ will be now?
ಇದು ಫಾರ್ಮುಲಾ. ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ a dot b divided by modulus a and modulus. That's it. This is the formula ಮಕ್ಕಳೇ. Substitute everything and get the answer. ನೀವೇ ವಿಡಿಯೋ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡಿ. What is a dot b? 1 into 1 1 1 into minus 1 I cap minus 1 into minus j cap ಮತ್ತೆ minus 1 into 1 minus 1. oh sorry I cap j cap ಬರೋದಿಲ್ಲ. ಈ ಡಾಟ್ ಪ್ರಾಡಕ್ಟ್ 1 into 1 1 minus 1 minus 1 into 1 minus 1 divided by ಇದರದ್ದು ರೂಟ್ 3 ಬರುತ್ತೆ. ಇದರದ್ದು ರೂಟ್ 3 ಬರುತ್ತಲ್ವಾ. ಸೊ ಸೇಮ್ ಥಿಂಗ್. ಸೊ ಬೇಸಿಕಲಿ ಇಟ್ ಇಸ್ ಸೊ ಮೈನಸ್ ಕ್ಯಾನ್ಸಲ್ minus 1 by 3 that is cos theta. So what is theta is cos inverse of minus 10. ಅರ್ಧ ಯಾವುದೇ ಕ್ವಶನ್ ಕೊಟ್ಟರು ಇದೇ ರೀತಿ ಮಾಡಿ. ಡಾಟ್ ಪ್ರಾಡಕ್ಟ್ ನಂಬರ್ಸ್ ಮಲ್ಟಿಪ್ಲೈ ಮಾಡಬೇಕು. ಬೇಸಿಕಲಿ x1 into x2 plus z1 into z. Corresponding numbers you have to multiply. This into this. ಅರ್ಥ ಆಯ್ತಾ? Next. Come on, get the answer. समझ में आया? अर्थ आयता? ಸಿಂಪಲ್. ಎ ವೆಕ್ಟರ್ ಒನ್ ಬಿ ವೆಕ್ಟರ್ ಅಂತ ಹೇಳಿದ್ರೆ ಅಷ್ಟೇ. ನೀವೇನು ಮೈಕ್ ಕಟ್ಟಾಗಿದೆ ಅಂದ್ಕೊಂಡ್ರಾ? ಐ ವಾಸ್ ಜಸ್ಟ್ ಕೀಪಿಂಗ್ ಕ್ವೈಟ್. ಓಕೆ, ಅಷ್ಟೇ ಮಕ್ಕಳೇ. ಸೊ ಎ ಆನ್ ಬಿ ಅಂತ ಹೇಳಿದ್ರೆ ಎ ಡಾಟ್ ಬಿ ಬೈ ಮಾಡ್ಯುಲಸ್ ಬಿ. ಡಿನಾಮಿನೇಟರ್ ಯಾವತ್ತೇ ರೂಟ್ ಇದ್ರು ಟ್ರೈ ಟು ರ್ಯಾಷನಲೈಸ್ ಇಟ್. ಇಫ್ ಯು ವಾಂಟ್ ಟು ಸ್ಕೋರ್ ಔಟ್ ಆಫ್ 14 ಮ್ಯಾಥಮೆಟಿಕ್ಸ್, ಐ ಥಿಂಕ್ ಇದು ನಾವು 80 out of 80 ಅಲ್ವಾ? ಸೊ 80 out of 80 ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ರ್ಯಾಷನಲೈಸ್ ಇಟ್. ಅರ್ಥ ಆಯ್ತಾ ಕ್ಲಿಯರಾಗಿ? ಎ ಆನ್ ಬಿ ಅಂದರೆ ಅದು ಏನು ಆನ್ ಏನಿದೆ ಅದನ್ನು ಮಾಡ್ಯುಲಸ್ ಮಾಡಬೇಕು. ಅಂಡರ್ಸ್ಟುಡ್? ಆ್ಯಂಡ್ ಕರೆಸ್ಪಾಂಡಿಂಗ್ ಮಲ್ಟಿಪ್ಲೈ 2 into 1 3 into 2 2 into 1. What's answer for this now? A and B are C are 3 ಯೂನಿಟ್ ವೆಕ್ಟರ್ಸ್. ಅವರೇ ಕೊಟ್ಬಿಡಿ ಯೂನಿಟ್ ವೆಕ್ಟರ್ಸ್ ಅಂತ. ಅಂದರೆ ಏನು ಅದ್ರ ಮಾಡ್ಯುಲಸ್ ಬಂದು 1 1 1 ಇರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ. ಇದು ಸೇಮ್ ಈ ಕ್ವಶನ್ ಬರ್ತಾನೆ ಇರುತ್ತೆ. ಓಕೆ, ವೆರಿ ಸಿಂಪಲ್. ಸೊ ನೀವೇನು ಮಾಡೋಕ್ಕಿಲ್ಲಿ, ವಿ ನೋ ದಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಸ್ಕ್ವೇರ್ ಏನಾಗುತ್ತೆ? ಮಾಡ್ಯುಲಸ್ ಬಿ ಸ್ಕ್ವೇರ್ ಪ್ಲಸ್ ಮಾಡ್ಯುಲಸ್ ಸಿ ಸ್ಕ್ವೇರ್ ಪ್ಲಸ್ 2 into ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಸಿ ವೆಕ್ಟರ್ ಪ್ಲಸ್ ಸಿ ಡಾಟ್ ಎ ವೆಕ್ಟರ್. ಮುಗೀತಾ? ಇದು ಆನ್ಸರ್ ಏನು? ಅವರೇ 0 ಕೊಟ್ಬಿಡಿ. ಓಕೆ, ಗುಡ್. 1 1 1 1 ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಟೈಮ್ಸ್. ಇದು ನನಗೆ ಗೊತ್ತಿಲ್ಲ ಆನ್ಸರ್ ಇದು. ಸೊ ನಾ ಇದು ಫಾರ್ ಎಕ್ಸಾಂಪಲ್ ಐ ಟೇಕ್ ಸಮಥಿಂಗ್ ಆಸ್ ಸಮಥಿಂಗ್ ಎಮ್ ಸಮಥಿಂಗ್. ಓಕೆ, ಸೊ ವಾಟ್ ಇಸ್ ದಿಸ್? 3. ಶಿಫ್ಟ್ ದಿಸ್ 3 ದಿಸ್ ಸೈಡ್ minus 3 2m. m is equal to minus 3 by 2. ನೀವು m ಅಂತ ತೊಗೊಂಬೇಡಿ, ಮತ್ತೆ ಬರೀರಿ ನೀವು. ಯು ಆರ್ ರೈಟ್. ವಾಟ್ ಈಸ್ m? ಇಸ್ ನಥಿಂಗ್ ಬಟ್ ಎ ಬಿ ಬಿ ಸಿ ಸಿ ಎ. ಅರ್ಥ ಆಯ್ತಾ? ನೆಕ್ಸ್ಟು ನೀವೇ ಮಾಡಿ. ಇಟ್ಸ್ ವೆರಿ ಸಿಂಪಲ್. ನೀವೇ ಮಾಡಬೇಕು. ಸೇಮ್ 1 plus 16 plus 4 plus I don't know, they have given mu. Good is equal to 0. ಅಂತ ಏನಾಗುತ್ತೆ? 21 by 2 minus 21 by 2. ಇದನ್ನ ಶಿಫ್ಟ್ ಮಾಡಿದ್ರೆ minus 21 divided by 2. ನೆಕ್ಸ್ಟ್ ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್. ನೋಡಿ, ನಿಮಗೆ ಎಕ್ಸಾಮಲ್ಲಿ ಯಾರೂ ಹೇಳೋದಿಲ್ಲ ಇದು ಸ್ಕೇಲಾರ್ ಪ್ರಾಡಕ್ಟು, ಇದು ವೆಕ್ಟರ್ ಪ್ರಾಡಕ್ಟು ಅಂತ ಹೇಳೋದಿಲ್ಲ. ದೇ ವೋಂಟ್ ಟೆಲ್. ವಾಟ್ ಇಸ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್ ಇಟ್ಸೆಲ್ಫ್, ರೈಟ್? ಫೈಂಡ್ ಎ ಯೂನಿಟ್ ವೆಕ್ಟರ್
which is perpendicular to each of these vectors. ಅದು ನೋಡಿ ಇಲ್ಲೊಂದು a plus b ವೆಕ್ಟರ್ ಇದೆ. a plus b, I forgot today I had ಚಿತ್ರಾನ್ನ actually morning. ಚಿತ್ರಾನ್ನ ತಿಂದಾಗಿಂದ ಚಿಂದಿ ಚಿತ್ರಾನ್ನ I forgot I had ಚಿತ್ರಾನ್ನ ಅಲ್ವಾ, ಸೊ ಆಯಿಲಿ ಪ್ರಾಡಕ್ಟ್. ಸೊ ಆಯಿಲ್ ಜಾಸ್ತಿ ತಿಂದರೆ ಡ್ರೌಸಿ, ಅದಕ್ಕೆ ಎಕ್ಸಾಮ್ ಬಿಫೋರ್ ಡೋಂಟ್ ಈಟ್ ಚಿತ್ರಾನ್ನ ಆಗು. ಇನ್ಫ್ಯಾಕ್ಟ್ ಕರ್ಡ್ ರೈಸ್ ಅನ್ಬೇಕು ನೀವು, ಕರ್ಡ್ ಇಸ್ ಶಾರ್ಪರ್ ಮಾಡುತ್ತೆ ಕರ್ಡ್ ರೈಸ್. ಐ ಚಿತ್ರಾನ್ನ ವಿತ್ ಕರ್ಡ್ ಓನ್ಲಿ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಬಿ, ಐ ಕ್ಯಾಪ್ 2j ಕ್ಯಾಪ್ 3k ಕ್ಯಾಪ್. ಅಂದರೆ ಎರಡು ವೆಕ್ಟರ್ ಕೊಟ್ಟಿದ್ದಾರೆ a plus b. ಇದಕ್ಕೆ ವಿ ಹ್ಯಾವ್ ಟು ಫೈಂಡ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದೀಸ್ ವೆಕ್ಟರ್ಸ್. ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್. ನೆಕ್ಸ್ಟ್ ಹೇಗೆ, ಸೊ ದಿಸ್ ಅ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದೀಸ್ ವೆಕ್ಟರ್ಸ್. ಎರಡು a b ಈ ಥರ ಇರುತ್ತೆ, ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ಸ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಫೈಂಡ್ a plus b. ಅದಾದಮೇಲೆ ಏನು ಮಾಡೋಕ್ಕೆ ನಾವೀಗ, a plus b ಅಂದರೆ 1 plus 1, 1 plus 1, 2, 1 plus 2, 3, 1 plus 3, 4, 2, 3, 4. What is a minus b? a minus b, 1 minus 1, 0. ಹೋಯ್ತಾ ಬಿಡಿ, ಅದು ಬೇಕಾಗಿಲ್ಲ. 1 minus 2 minus j cap, 1 minus 3 minus 2k cap. In what naviga? So I have to find one more vector which is called as, let us take c vector. So whenever I do cross product, I'll always get a vector which is perpendicular to given vectors. That means a vector plus b vector na ನಾನು ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಏನು ಮಾಡಬೇಕು? ಕ್ರಾಸ್ ಪ್ರಾಡಕ್ಟ್. ದಟ್ ಈಸ್ a vector minus b vector ನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಅಲ್ಲಿ ಗೆಟ್ ಆನ್ಸರ್. ಸಿಂಪಲ್. ಅರ್ಥ ಆಯ್ತಾ? ಸೊ ಆನ್ಸರ್ ನೀವು ಫೈಂಡ್ ಮಾಡಿ, ಅಷ್ಟೇ ಮುಗೀತು, ಇನ್ನೇನು ಇಲ್ಲ ಆ್ಯಕ್ಚುಲಿ. ಸೊ a ಕ್ರಾಸ್ b ಏನಾಯಿತು? ಐ ಜೆ ಕೆ 2 3 4 ಡಿಟರ್ಮೆಂಟ್ ಫೈಂಡ್ ಮಾಡೋದು ಸಿಂಪಲ್. ಡಿಟರ್ಮೆಂಟ್ ಫೈಂಡ್ ಮಾಡೋದಕ್ಕೆ ಐ ಇಂಟು leave that row, that column, leave that row and that column. So basically ಏನಾಗುತ್ತೆ? ಸೊ I into -6 minus of -4 plus 4. I'm getting right alva? 2 3 4 0 minus 1 minus 2. Okay, leave that row, -6 minus of minus plus ಮೈನಸ್ ಆಫ್ ಮೈನಸ್ ಪ್ಲಸ್ 4 ಬರುತ್ತೆ. ಆಯಿತಾ? ನಿಮಗೆಲ್ಲ ಗೊತ್ತಿರುತ್ತೆ ಬಿಡಿ, ನೀವು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಎಲ್ಲರೂ ಫಸ್ಟ್ ಟೈಮ್ ಮುಗಿಸ್ಬಿಟ್ಟಿರ್ತೀರ ಅಲ್ವಾ? ಲೀವ್ ದಟ್ ರೋ ಆ್ಯಂಡ್ ದಟ್ ಕಾಲಮ್. ಸೊ ನೆಗೆಟಿವ್ ಸೆಕೆಂಡ್ರಿ ಯಾವತ್ತು ನೆಗೆಟಿವ್ ಹಾಕ್ಬೇಕು ನಾವು. ಮೈನಸ್ ಜೆ ಇಂಟು ಲೀವ್ ದಟ್ ರೋ ದಟ್ ಕಾಲಮ್, 2 ಇಂಟು 2 -2 -4 -0 ಪ್ಲಸ್ ಕೆ ಕ್ಯಾಪ್ ಅಂದರೆ ಏನು? ಈ ರೋನ ನಾನು ಈ ಕಾಲಮ್ನ ಬಿಡಬೇಕು. ಆಯಿತಾ? ಅದಾದಮೇಲೆ 2 ಇಂಟು -1, ದಟ್ ಈಸ್ -2 ಬರುತ್ತೆ ನನಗೆ. -2 ಆ್ಯಂಡ್ ಬಿಟ್ಬಿಟ್ರೆ ನನಗೆ -2 0 ಮತ್ತೆ ಬಿಡು. ಓಕೆ, 0. ವಾಟ್ಸ್ ಆನ್ಸರ್ ಗೋನ್ ಟು ಗೆಟ್ ನೌ? ದಿಸ್ ಇಸ್ -2 I cap plus 4 J cap minus 2 K cap. ಯೂನಿಟ್ ವೆಕ್ಟರ್ ಹೇಳ್ತಾರೆ ಅವರು. ಯೂನಿಟ್ ವೆಕ್ಟರ್. ದಿಸ್ ಇಸ್ ಸಿ ವೆಕ್ಟರ್ ವಿ ಗಾಟ್. This is a vector which is perpendicular to both the vectors. They're asking you find a unit vector. So C hat is nothing but modulus of C vector divided by modulus of C. Andre -2 I cap. If you want, you can take common 2. Okay, buddy. Root of 2 square, that is 2 square ಅಂತ ಹೇಳಿದ್ರೆ 4 plus 16 plus 4, root 24 ಬರುತ್ತೆ. Again root 24 now, if you want you can write it as what? So 6 24 root 6 ಬರುತ್ತೆ. 6 24 ಅಲ್ವಾ? ಸೊ ಮೈನಸ್ ರೂಟ್, ಅಯ್ಯೋ ಫಸ್ಟೇ 2 ಕಾಮನ್ ತೊಗೊಬೇಕಾಯ್ತು. ಟೂ ಕಾಮನ್ ತೊಗೊಳ್ಳಿ. ಇದು ರೂಟ್ 4 ಬರ್ತಾ? ರೂಟ್ 6, ರೂಟ್ 4 2 3, ರೂಟ್ 6 ಇರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಐ ಕ್ಯಾಪ್ 2j ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಬೈ ರೂಟ್ 6. ಇದು ಎಲ್ಲ ಬೇಡ, ಫಸ್ಟ್ ಇಲ್ಲೇ ಕಾಮನ್ ತೊಗೊಂಡ್ಬಿಟ್ರೆ ಒಳ್ಳೇದಾಗ್ತೈತೆ. ಇಲ್ಲೇ ಕಾಮನ್ ತೊಗೊಂಡ್ಬಿಟ್ಟಿದ್ರೆ
ಇನ್ನೂ ಈಸಿ ಆಗ್ತದೆ. ತಪ್ಪು ಮಾಡ್ಬಿಟ್ರೆ 2 ಕಾಮನ್ ಇಲ್ಲೇ ತೊಗೊಂಬೇಡ. ಮೈನಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ 1 ಮೈನಸ್ ಅದು ಇದು ಈಸಿ. ಇದು ಈಸಿ. 2 ಕಾಮನ್ ತೊಗೊಂಬಿಟ್ರೆ ಫಸ್ಟೇ ನೀವು ತಲೆನೋವಿರೋದಿಲ್ಲ. ಇದರ ಮಾಡ್ಯುಲಸ್ ಏನಾಗುತ್ತೆ? 2 ಇಂಟು ಮೈನಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್. ಇದ್ರ ಮಾಡ್ಯುಲಸ್ ಬಂದು √6. ಓಕೆ, ಸೊ ಆಲ್ವೇಸ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ದ ಇಶ್ಯೂ ಇಸ್ ದಟ್ ನಾವು ಕಾಮನ್ ತೊಗೊಂಡ್ಬಿಟ್ರೆ ಆ್ಯಕ್ಚುಲಿ ಫಸ್ಟೇ, ಸೊ ವಿಲ್ ನಾಟ್ ಅಪ್ಲೈ ಮಾಡ್ಯುಲಸ್ ಫಾರ್ ದಿಸ್. ನಮಗೆ ವೆಕ್ಟರ್ ಡೈರೆಕ್ಷನ್ ಸೇಮ್. ಮೈನಸ್ ಐ ಕ್ಯಾಪ್ 2j ಕ್ಯಾಪ್ ಮೈನಸ್ k ಕ್ಯಾಪ್ √6 ಕ್ಯಾಪ್ ಕರೆಕ್ಟ್. ಆ್ಯಕ್ಚುಲಿ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ನಮಗೆ 2 ಫಸ್ಟೇ ಕಾಮನ್ ತೊಗೊಂಡ್ಬಿಟ್ರೆ ನಾವೇನು ಮಾಡೋಕ್ಕಂತಂದ್ರೆ ಇಲ್ಲಿ ಈ 2 ಇದೆಲ್ಲ ಮಿಸ್ಸಿಂಗ್ ದಿಸ್ 2 ಟರ್ಮ್ ಹಿಯರ್, ಸೊ ಕ್ಯಾನ್ಸಲೇಷನ್ ಆಗೋದಿಲ್ಲ. ಸೊ ಅದರಿಂದ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಡೋಂಟ್ ಟೇಕ್ ಎನಿ ಕಾಮನ್. ಅದು ಏನು ವೆಕ್ಟರ್ ಇರುತ್ತೋ ಅದನ್ನೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಗೆಟ್ ದ ಆನ್ಸರ್. ಅರ್ಥ ಆಗ ಕ್ಲಿಯರ್ ಆಗಿ? 2 ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ಇಲ್ಲಿ 2 ಕಾಮನ್ ತೊಗೊಂಡ್ರೆ ಮೈನಸ್ ಐ ಕ್ಯಾಪ್ 2j ಕ್ಯಾಪ್ ಮೈನಸ್ k ಕ್ಯಾಪ್. ಅಂದರೆ ಈ ಸ್ಕ್ವೇರ್ ಮಿಸ್ ಆಗುತ್ತೆ ನಿಮ್ಮ ಕೆಳಗಡೆ. ಸೊ ಡೋಂಟ್ ಟೇಕ್ ಕಾಮನ್ ಆ್ಯಂಡ್ ಡೋಂಟ್ ಡೂ ಆ್ಯಸ್ ಇಟ್. ಅರ್ಥ ಆಯ್ತಾ? ಸೊ ಬಿಕಾಸ್ ವಿ ನೀಡ್ ಟು ಗೆಟ್ ಎಕ್ಸಾಕ್ಟ್ಲಿ ದಿಸ್ ಫಾರ್ಮೆಟ್. ನೆಕ್ಸ್ಟ್ ಅದಾದಮೇಲೆ ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ. ಸಿಂಪಲ್ ಆಗಿ ಕೊಟ್ಟಿದೆ ಆಲ್ರೆಡಿ. ಸೊ ವಾಟ್ ಇಸ್ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಡಿಟರ್ಮೈನ್ಡ್ ಬೈ. ಇದೊಂದು ಅಡ್ಜಸೆಂಟ್ ಸೈಡಾ? ಇದೊಂದು ಅಡ್ಜಸೆಂಟ್ ಸೈಡ್ ಇದೆಯಾ? ವೆರಿ ಸಿಂಪಲ್. ನೀವು ಮಾಡೋಕ್ಕೀಗ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಎ ವೆಕ್ಟರ್? ಎ ವೆಕ್ಟರ್ ಇಸ್ ಗಿವನ್ ಅಸ್ ಐ ಕ್ಯಾಪ್ ಮೈನಸ್ j ಕ್ಯಾಪ್ ಪ್ಲಸ್ 3k cap 2i cap minus 7j cap and k cap. Very simple. Since it's area of a parallelogram alva, so very simple. Parallelogram ಏನು ಮಾಡಕ್ಕೆ ನಾವೀಗ just multiply them. That's it. A vector area is given by, you try the formula. So area is given by a vector into b vector ಅಂತ ಬರೀಬೇಕು. a vector and b vector ಏನಾಗುತ್ತೆ basically? So same thing. I j k 1 minus 1 3 and 2 minus 7 and 1. ಅರ್ಥ ಆಯ್ತಾ? ಸೊ ಐ ಜೆ 3 2i minus 7 1 ಅಂತ ಬರ್ಕೋಣ. ಸಿಂಪಲ್ ಮಾಡಿ ಮಕ್ಕಳು. ಸೊ ವಾಟ್ ಇಸ್ ಆನ್ಸರ್ ನಾವು? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ನಾವು ಬೇಸಿಕಲಿ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋಕ್ಕೆ ನಾವೀಗ ಐ ಇಂಟು ಮೈನಸ್ 1 ಬರುತ್ತೆ ಪ್ಲಸ್ 7 3 21 ಪ್ಲಸ್ 21 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ ತೊಗೊಂಡು ಈ ರೋ ಕಾಲಮ್ ಬಿಟ್ಬಿಡಿ 1 minus 6 ಬರುತ್ತೆ ನಿಮಗೆ. ಓಕೆ, ಪ್ಲಸ್ k ಕ್ಯಾಪ್ ಲೀವ್ ದಿಸ್ ಕಾಲಮ್ minus 7 ಇರೋದು ಕಾಲಮ್ minus 7 minus of minus 2 plus 2 minus of plus 2. ಸೊ ಇಲ್ಲಿ ಏನಾಗುತ್ತೆ 20 i ಕ್ಯಾಪ್ ಪ್ಲಸ್ 5j ಕ್ಯಾಪ್ minus 5k cap. This is the answer. So what are you going to get now? How do you find magnitude of this? Just find the root of both the answers now. So basically modulus A, modulus B. So what is the answer for this? So it's very simple. It is the modulus of A vector cross B vector now root of 20 square plus 5 square plus minus 5 the whole square. Obviously you can take 5 square common here. 5 square 5 square 5 square common ಇದೆ. Because ಇದು ನಾನು 20 square I can write 5 square into 4 square ಮಾಡ್ಬೋದು. ನಾನು 5 square common ತಗೊಂಡ್ರೆ so I will get this as 4 square plus 1 square plus 1 square 1 16 17 18. So I am going to get 5 5 is a 25. Oh, I take half of the tomicala only.
25 into 16, 17, 18. Root 18 ಬರುತ್ತೆ ನಮಗೆ. 9 into, again half we should do actually. A vector dot B vector ಮಾಡೋದು ಏನು 20 I cap plus 5 j cap minus 5 k cap. 20 square, 5 square plus 5 square. Okay, I'll take 5 square out and get half. Again, don't forget to put a half here. Area is half. Area of it. Oh, parallelogram. Parallelogram, there's no half. Eating and written as what? 18 and our ಬರಿಬಹುದು ನಾವು 9 into 2 ಅಂತ. 25 into root 9 into 2. 9 2s. Basically root 9 ಅಂತ ಹೇಳಿದ್ರೆ 3 ಆಗುತ್ತೆ. 75 root 2 per unit. So yeah. 1 minus 1 3, 2 minus 7 1, minus 1 21 plus j column and 1 plus minus 7 plus 2. Area ಬರೀ basically ನಿಮಗೆ a vector into b vector is equal to, get modulus of that. Modulus of this will be 20 square. ಎನ್ನಕ್ಕೆ 20. Take 5 directly out. Five hundred common ತಗೊಂಡ್ರೆ right? 4 plus 1 plus 1. So modulus of that will be how much it is? Oh, I'll mistake ಮಾಡ್ದೆ ಇಲ್ಲ. I'm thinking what is the mistake? 25 ಇಷ್ಟೊಂದ. So ನೆನ್ಪಿಟ್ಕೊಳ್ಳಿ ಇಲ್ಲಿ 20 square 5 square minus 5 square. When I take 5 square out, the root will not come. Root will not come. That is only 5 going to come. Only 5 going to come. ಅದಾದ್ಮೇಲೆ ಇಲ್ಲಿ 9 ಇದೆಯಾ? 9 ಬಂದು ಏನಾಗುತ್ತೆ 3 ಬರುತ್ತಾ? ಇದು ಬರೀ 5. Because ನನ್ನ ಮೈಂಡಲ್ಲಿ I was calculating. I took 5 common and calculated. 5 ಕಾಮನ್ ತೊಗೊಂಡ್ರೆ ಇದು 4 ಪ್ಲಸ್, ಬಿಕಾಸ್ ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ನೋಡಿ 25 ಮತ್ತು 5 ನಂಗೆ 5 ಕಾಮನ್ ತೊಗೊಂಡ್ರೆ 1 ಮತ್ತು 4 ಮತ್ತು 1 ಮತ್ತು 1 ಬರುತ್ತೆ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಫರ್ಗೆಟ್ ದ ಆನ್ಸರ್. ದಿಸ್ ಇಸ್ ಡಿಫ್ರೆಂಟ್. ಪ್ರೀವಿಯಸ್ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇನ್ ದ ಪ್ರೀವಿಯಸ್ ಕೇಸ್ ವಿ ಸಪೋಸ್ ಟು ಫೈಂಡ್ ದ ಯೂನಿಟ್ ವೆಕ್ಟರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್. ಇಲ್ಲಿ ಕಾಮನ್ ತೊಗೊಳೋದ್ರಿಂದ ಸಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಕಾಮನ್ ಹಿಯರ್ ಇನ್ ದಿಸ್ ಕೇಸ್, ಇಫ್ ಐ ಟೇಕ್ ಕಾಮನ್ ಹಿಯರ್, ಇಫ್ ಐ ಟೇಕ್ 2 ಕಾಮನ್ ಆ್ಯಂಡ್ 2 ಆಚೆ ಇಟ್ಕೊಂಡು ವೆಕ್ಟರ್ ಡಿವೈಡ್ ಬೈ ಮಾಡ್ಯುಲಸ್ ಮಾಡಿದ್ರೆ, ಸೊ ಆಬ್ವಿಯಸ್ಲಿ ಮಾಡ್ಯುಲಸಲ್ಲಿ ನಿಮಗೆ ಚೇಂಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೊ ಇಲ್ಲಿ ಒಂದು ದಟ್ಸ್ ಬಟ್ ಐ ವಾಸ್ ಡೂಯಿಂಗ್ ಸೇಮ್ ಕ್ಯಾಲ್ಕುಲೇಷನ್ ದೇರ್. ಒನ್ ಮಿನಿಟ್. -2 4 -2 ಅಲ್ವಾ, ಸ್ಕ್ವೇರ್ ಮಾಡ್ತಾ ಇದ್ದು ಕಾಮನ್ ತೊಗೊಂಡ್ರೆ ಅದು ಇಶ್ಯೂ ಆಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಕಾಮನ್ ತೊಗೊಂಡ್ರೆ ಇಲ್ಲಿ ನನಗೆ 2 ಬರುತ್ತೆ. ಆ್ಯಂಡ್ ವೆನ್ ಐ ಡೂ ದಟ್ ಡಿವೈಡ್ ಬೈ ದಿಸ್, ನನಗೆ ಯೂನಿಟ್ ವೆಕ್ಟರ್ ಬರೋದಿಲ್ಲ. ಯು ವಿಲ್ ನಾಟ್ ಗೆಟ್ ಲೈಕ್ ದಿಸ್. ನಿಮಗೆ -1 2 -1 2 ಅನ್ನೋದು ಆಚೆನೇ ಇರುತ್ತೆ ಬೇಸಿಕಲಿ. ಸೊ 2 ಅನ್ನೋದು ಎರಡೂ ಕಾಂಪೊನೆಂಟ್ ಬರುತ್ತೆ. ಇದ್ರಲ್ಲಿ ನ್ಯೂಮರೇಟರ್ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ನಾವೇನು ಮಾಡ್ತೀವಿ, ನ್ಯೂಮರೇಟರ್ ಮಾತ್ರ 2 ತೊಗೊಂಡ್ಬಿಟ್ಟು ಆ ವೆಕ್ಟರ್ ಡಿವೈಡ್ ಬೈ ಮಾಡ್ಯುಲಸ್ ಮಾಡಿದಾಗ ನಮಗೆ 2 ಹಾಗೇ ಇರುತ್ತೆ. ಸೊ ವೆನ್ ಯು ಫೈಂಡಿಂಗ್ ಯೂನಿಟ್ ವೆಕ್ಟರ್ ಡಿವೈಡ್ ಬೈ ಮಾಡ್ಯುಲಸ್, ಡೋಂಟ್ ಟೇಕ್ ಎನಿ ಕಾಮನ್, ಸೇಮ್ ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮಾಡ್ಯುಲಸ್ ಅಷ್ಟೇ. ಬಟ್ ಇಲ್ಲಿ ತೊಗೊಬೋದಲ್ವಾ, ನಾನು ಬರೀ ಮಾಡ್ಯುಲಸ್ ಫೈನ್ ಮಾಡ್ತಾ ಇದ್ದಾನೆ. ಐ ಆಮ್ ಟೈಪ್ ಫೈನ್ ಓನ್ಲಿ ಮಾಡ್ಯುಲಸ್. ನಾನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಡೈರೆಕ್ಟಾಗಿ 5 ತೊಗೊಂಬಿಟ್ಟೆ. ಆಚೆ 5 ತೊಗೊಂಡ್ರೆ 414 ಅಲ್ವಾ. ಸೊ 414 ಅಂದರೆ ಅಂತೇಳಿ 9 18 ಬರುತ್ತೆ. ಸೊ 15 ಬರಬೇಕು ಅಂತ ಐ ವಾಸ್ ಥಿಂಕಿಂಗ್ ಫ್ರಮ್ ವೇರ್ 25 ಇಸ್ ಕಮಿಂಗ್. ದೆನ್ ಐ ಗಾಟ್ ದ ಆನ್ಸರ್ 5 3 15. ಈ ಥರ ನಾವು ಏನು ಗೊತ್ತಾ, ಈ ದಿಸ್ ಕೈಂಡ್ ಆಫ್ ಮಿಸ್ಟೇಕ್ಸ್ ನಾವು ಟೀಚರ್ಸು ಮಾಡ್ತೀವಿ, ನೀವು ಸ್ಟೂಡೆಂಟ್ಸು ಮಾಡ್ತೀರಾ ಆ್ಯಕ್ಚುಲಿ. ಬಟ್ ಸಿನ್ಸ್ ಐ ವಾಸ್ ಏಬಲ್ ಟು ಡೂ ಫಾಸ್ಟ್ ಕ್ಯಾಲ್ಕುಲೇಷನ್ಸ್, ಆ ಥರ ಫಾಸ್ಟ್ ಕ್ಯಾಲ್ಕುಲೇಷನ್ ಕಲ್ತ್ಕೊಬೇಕು. 5 ಕಾಮನ್ ತೊಗೊಂಡ್ರೆ 411.
16, 17, 18. 18 ರೂಟ್ ಬಂದು 9, 3 ಇಂಟು ರೂಟ್ 2 ಬರುತ್ತೆ. ಆಚೆ 5 ಕಾಮನ್ 5 + 15 ಬರೋಕ್ಕಲ್ವಾ, ಯೋಚನೆ ಮಾಡ್ತಾ ಇದೆ. 25 ಇಲ್ಲಿಂದ ಬಂದು ಯೋಚನೆ ಮಾಡ್ತಾ ಇದೆ. 15 ಆನ್ಸರ್ ರೂಟ್ 2. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟು, ಸೊ ವಾಟ್ ಇಸ್ ಆನ್ಸರ್? 1 1 1 1 2 3 2 3 1. ಓಕೆ ನೋಡಿ, ಮೋಸ್ಟ್ ಆಫ್ ಅ ಟೈಮ್ ಕ್ವಶನ್ಸ್ ಏನಾಗುತ್ತೆ ಅಂದರೆ ಇದೇ ರೀತಿ ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಡೈರೆಕ್ಟಾಗಿ ವೆಕ್ಟರ್ಸ್ ಕೊಟ್ಬಿಡ್ತಾರೆ, ಎ ವೆಕ್ಟರ್ ಬಿ ವೆಕ್ಟರ್ ಕೊಡ್ತಾರೆ. ಬಟ್ ಕೆಲವೊಂದು ಸತಿ ಪಾಯಿಂಟ್ಸ್ ಕೊಡ್ತಾರೆ. ಅದಕ್ಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದು ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡೋಕ್ಕೀಗ, ಯು ಟೇಕ್ ಸೇಮ್ ಸ್ಟಾರ್ಟಿಂಗ್ ಪಾಯಿಂಟ್, ಅಂದರೆ ಎ ಬಿ ಇಲ್ವಾ ಎ ಸಿ, ಈ ಥರ ಯು ಟೇಕಿಂಗ್ ಎ ಬಿ ಸಿ, ವೇರ್ ಯು ಶುಡ್ ಟೇಕ್ ಎ ಸಿ ವೆಕ್ಟರ್ ಆ್ಯಂಡ್ ಎ ಬಿ ವೆಕ್ಟರ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇರಬೇಕು ನೋಡಿ. ಎ ಬಿ ಫೈನ್ ಮಾಡಿ ಮತ್ತು ಎ ಸಿ ಫೈನ್ ಮಾಡಿ. ವೆರಿ ಸಿಂಪಲ್, ಫೈನ್ ದ ಆನ್ಸರ್ನು. ಸೊ ವಾಟ್ ಈಸ್ ಎ ಬಿ ವೆಕ್ಟರ್ ವಿಲ್ ಬಿ ನೋ? ಸೊ ಎ ಬಿ ವೆಕ್ಟರ್ ಬಂದು 1 - 1 0 0 ಐ ಕ್ಯಾಪ್, 2 - 1 1 ಜೆ ಕ್ಯಾಪ್, 3 - 1 ಪ್ಲಸ್ 2 ಕೆ ಕ್ಯಾಪ್. ಎ ಬಿ ವೆಕ್ಟರ್. ಅದಾದಮೇಲೆ ಎ ಸಿ ವೆಕ್ಟರ್ ಬಂದುಬಿಟ್ಟು, ಎ ಸಿ ವೆಕ್ಟರ್ 2 - 1 ಇಸ್ ಐ ಕ್ಯಾಪ್, 3 - 1 ಇಸ್ 2 ಜೆ ಕ್ಯಾಪ್, ಎ ಬಿ 1 - 1 0, this one 0, fine. Okay, ಎ ಸಿ 2 - 1 1, 3 - 1 2, 1 - 1 0. ಓ, ಇದು 0 ಬರುತ್ತೆ, 0 ಕೆ ಕ್ಯಾಪ್. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಇದು ಪ್ಯಾರಲೋಗ್ರಾಮ್ ಟ್ರಯಾಂಗಲ್, ಇದು ಏರಿಯಾ ಆಫ್ ಟ್ರಯಾಂಗಲ್. ಸೊ ದಟ್ ಮೀನ್ಸ್ ಏರಿಯಾ ಏನಾಗುತ್ತೆ, ಇದು ಹಾಫ್ ಆಫ್ ಎ ಬಿ ವೆಕ್ಟರ್ ಇಂಟು ಎ ಸಿ ವೆಕ್ಟರ್ ಬರುತ್ತೆ. ಸಿಂಪಲ್ ಮಕ್ಕಳು, ಹಾಫ್ ಆಫ್ ಎ ಬಿ ವೆಕ್ಟರ್. ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ ಇಲ್ಲಿ, ಬೇಸಿಕಲಿ ಎ ಬಿ. So this is this into, oh, we have to find the cross product now for these two. So what's answer now? A B vector into, stay same starting point. A ಏನೇ ಇರಬೇಕು, 0 1 2 and 1 2 0 I J K. Get the answer for this ಮಕ್ಕಳೇ. Come on, get the answer. Video pause ಮಾಡಿ ನೀವೇ get the cancel ಮಾಡಿದ್ದೀರಿ. So leave this row, this column. So I into, if I leave this row, this column, 0 - 4, this row, this column, minus j into, ಇದು ಬಿಟ್ಟರೆ ನಮಗೆ 0 - 2 ಬರುತ್ತೆ, minus plus k into, leave this row, this column, 0 into 2 is 0 minus 1. If I leave this row and this column, ಇದು 1 2 0, 0 1 2. Okay, get the answer for this. Minus 4 I cap, minus 4 I cap plus 2 j cap minus k cap. So this is the answer for us. We have to find a modulus of this. So modulus of AB into AC will be equal to 4 4 is 16 plus 4 plus 1. Root nimge 21 barutte. Area half, root 21, but area is ಏನಾಗುತ್ತೆ, half of this value, half of root 21. ಅರ್ಥ ಆಯ್ತಾ? So that's all about vectors ಮಕ್ಕಳೇ. So I think ಇಷ್ಟ. ಸೊ ಕಂಪ್ಲೀಟ್ ವೆಕ್ಟರ್ಸ್ ಬಿಗಿನಿಂಗ್ ಇಂದ ನೋಡಿ. ಯು ಹ್ಯಾವ್ ಟು ನೋ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ತುಂಬಾ ಇಂಪಾರ್ಟೆಂಟು. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಡಾಟ್ ಪ್ರಾಡಕ್ಟ್ ಅಲ್ಲಿ ಪ್ರೊಜೆಕ್ಷನ್ ತುಂಬಾನೇ, ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಪ್ರೊಜೆಕ್ಷನ್ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಈ ಎಲ್ಲದೂ ನೆನ್ಪಿಟ್ಕೊಳ್ಳಿ. ಅದು ಬಿಟ್ಟು 1 ಮಾರ್ಕರ್ಸ್ 2 ಮಾರ್ಕರ್ಸ್ ಎಲ್ಲ ನಾರ್ಮಲ್ ಆಗಿ ಯೂನಿಟ್ ವೆಕ್ಟರು, ಡೆಫಿನೇಷನ್ಸ್ ಅದನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೇಗೆ ಅರ್ಥ ಆಯ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನನಗೆ ಹೇಳಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್ಸ್. ಬಾಯ್ ಬಾಯ್, ಟೇಕ್ ಕೇರ್.